ಓಂ ಶಾಂತಿ. ಶ್ರೀಮದ್ ಭಗವದ್ಗೀತೆಯ ಸತ್ಯವಾದ ಜ್ಞಾನವನ್ನು, ಸತ್ಯವಾದ ಅರ್ಥವನ್ನು ನಾವಿಂದು ಇಲ್ಲಿ ತಿಳಿದುಕೊಳ್ಳೋಣ. ನಮ್ಮೆಲ್ಲರ ಆದರಣೀಯ ಸಹೋದರರಾಗಿರುವಂತಹ ಡಾಕ್ಟರ್ ಬ್ರಹ್ಮಕುಮಾರ್ ಬಸವರಾಜ್ ರಾಜಋಷಿ ಅಣ್ಣನವರು ಅವರ ಆಳವಾದ ಸಂಶೋಧನೆ ಅಧ್ಯಯನದ ಮುಖಾಂತರ ಭಗವದ್ಗೀತೆಯನ್ನು ಸರಳವಾಗಿ ಆಡು ಭಾಷೆಯಲ್ಲಿ ತಿಳಿಸುವ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಾವೆಲ್ಲರೂ ಇಂದು ಆ ಸತ್ಯವಾದ ಜ್ಞಾನವನ್ನು ತಿಳಿದುಕೊಳ್ಳೋಣ. ನನ್ನ ಪ್ರೀತಿಯ ಗೀತಾಪ್ರಿಯ ಆತ್ಮೀಯ ಸೋದರ ಸೋದರಿಯರೇ, ವಿಶ್ವದ ಎಲ್ಲ ಧರ್ಮಗಳ ಆದಿ ಗ್ರಂಥ ಭಗವದ್ಗೀತೆ. ವಿಶ್ವದ ಧರ್ಮಗಳಾದ ಹಿಂದೂ, ಇಸ್ಲಾಂ, ಬೌದ್ಧ, ಜೈನ, ಕ್ರೈಸ್ತ, ಸಿಖ್, ಪಾರ್ಸಿ ಮುಂತಾದ ಧರ್ಮಗಳು ಮತ್ತು ಧರ್ಮ ಗ್ರಂಥಗಳು ಹುಟ್ಟುವುದಕ್ಕೆ ಮೊದಲೇ, ಅಂದರೆ ಇಂದಿಗೆ ಸುಮಾರು 5,000 ವರ್ಷಗಳ ಹಿಂದೆಯೇ ಶ್ರೀಮದ್ ಭಗವದ್ಗೀತೆ ಜನ್ಮ ಪಡೆದಿದೆ. ವಿಶ್ವದ ಸರ್ವ ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು, ಧರ್ಮಾತ್ಮರು, ದೇವಾತ್ಮರುಗಳಿಗೆ ಮತ್ತು ವಿಶ್ವದ ಎಲ್ಲ ಧರ್ಮೀಯರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಭಾಷೆಯವರಿಗೆ, ಎಲ್ಲ ಕಾಲದ ಜನರಿಗೆ ಒಬ್ಬನೆಯಾದ ಪರಮಾತ್ಮನ ಯಥಾರ್ಥ ಸತ್ಯ ಪರಿಚಯದ ಆಧ್ಯಾತ್ಮಿಕ ಜ್ಞಾನವನ್ನು ಶ್ರೀಮದ್ ಭಗವದ್ಗೀತೆ ಬೋಧಿಸುತ್ತದೆ. ವಿಶ್ವ ಭಾತೃತ್ವವನ್ನು ಬೋಧಿಸುತ್ತದೆ, ವಿಶ್ವ ಬಂಧುತ್ವವನ್ನು ಬೋಧಿಸುತ್ತದೆ. ಯಾವ ಧರ್ಮ ಸ್ಥಾಪಕರು ಸ್ವಯಂ ಧರ್ಮಗ್ರಂಥ ರಚಿಸಿಲ್ಲ. ಕಾಲಾನುಕ್ರಮೇಣ ಅನುಯಾಯಿಗಳು ಆಯಾ ಧರ್ಮಗ್ರಂಥ ರಚಿಸಿದ್ದು ಕಂಡುಬರುತ್ತದೆ. ವಿಶ್ವದ ಎಲ್ಲ ಧರ್ಮ ಗ್ರಂಥಗಳು ಅವು ಜನ್ಮಿಸಿದ ಸಮಯದಲ್ಲಿ ಇದ್ದಂತೆಯೇ ನಂತರದ ಶತಮಾನಗಳಲ್ಲಿ ಉಳಿದಿರಲಾರವು. ಅನೇಕ ಕಾಣದ ಕೈಗಳು ಆಯಾ ಕಾಲಕ್ಕೆ ಧರ್ಮ ಗ್ರಂಥದಲ್ಲಿ ತಮ್ಮ ಅನಿಸಿಕೆಗಳನ್ನು ಸೇರಿಸಿ, ಸಂಪ್ರದಾಯಗಳನ್ನು ಸೇರಿಸಿ, ಅಂದಿನ ಅಗತ್ಯಗಳನ್ನು ಸೇರಿಸಿ, ಮೂಲ ಸತ್ಯಕ್ಕೆ ಮಿಶ್ರಣವನ್ನು ಮಾಡಿ ಈ ಗ್ರಂಥದಲ್ಲಿ ಇರುವುದೆಲ್ಲ ಸತ್ಯ ಎಂಬ ಹೆಸರಿನಲ್ಲಿ ಮಿಶ್ರಣ ಸತ್ಯವನ್ನು ಚಲಾವಣೆಗೆ ತಂದಿವೆ ಎಂದರೆ ತಪ್ಪಿಲ್ಲ. ಶ್ರೀಕೃಷ್ಣನನ್ನು ಭಗವಂತನೆಂದೇ ಪಠಿಸುವ ಗೀತೆ, ಕೃಷ್ಣನು ಅಹಿಂಸಾ ಪ್ರಿಯನಲ್ಲ, ಹಿಂಸಾತ್ಮಕ ಯುದ್ಧ ಬೋಧಕ ಎಂಬ ಪೀಠಿಕೆ ಹಾಡಿದೆ. ಭಗವದ್ಗೀತೆಯು ಶ್ರೀಕೃಷ್ಣ ಪ್ರೋಕ್ತವಲ್ಲ, ವ್ಯಾಸರಿಂದ ರಚಿತವಾದ ವೈಯಾಸಕಿ ಸಂಹಿತೆ. ಅದು ಮೂಲ ಮಹಾಭಾರತದ ಭಾಗವೂ ಅಲ್ಲ. ಶ್ರೀಕೃಷ್ಣ ಮತಾವಲಂಬಿಯಾದವನು ಅದನ್ನು ಮಹಾಭಾರತದೊಳಗೆ ಪ್ರಕ್ಷಿಪ್ತಗೊಳಿಸಿದ್ದಾನೆ ಎಂಬ ವಿಚಾರವಿದೆ. ಗೀತಾ ಅಧ್ಯಯನ ಮಾಡಿದ ಪ್ರಾಜ್ಞರ ವಿಚಾರವಾದದ ಪ್ರಕಾರ ಗೀತೆಯಲ್ಲಿಯ ಶ್ರೀಕೃಷ್ಣನಿಗೆ ಈಶ್ವರ ತತ್ವದ ಅಸ್ತಿತ್ವವಿಲ್ಲ. ಭಗವದ್ಗೀತೆಯ ಭಗವಂತ ಈಶ್ವರ. ವಿಶ್ವದ ಎಲ್ಲ ಧರ್ಮಗಳು ಒಪ್ಪುವ ಒಬ್ಬನೆಯಾದ ಪರಮಾತ್ಮ ಅಥವಾ ಭಗವಂತನ ಸತ್ಯ ಪರಿಚಯ ಭಗವದ್ಗೀತೆಯಲ್ಲಿದೆ. ಆದರೆ ಒಬ್ಬನೆಯಾದ ಪರಮಾತ್ಮನ ಪರಿಚಯ ಶೀಘ್ರ ಅರ್ಥವಾಗದಂತೆ ಅನೇಕ ಅಧ್ಯಾಯಗಳಲ್ಲಿ ಮಿಶ್ರಣ ಮಾಡಿದ್ದಾರೆ. ಗೀತಾ ಗ್ರಂಥ ವಿಸ್ತಾರಗೊಂಡಾಗ ಏಕಮೇವ ಪರಮಾತ್ಮನ ಪರಿಚಯದ ಸತ್ಯಜ್ಞಾನ ಯಾರಿಗೂ ಗೊತ್ತಾಗಲೇ ಇಲ್ಲ. ಅವ್ಯಕ್ತವಾಗಿಯೇ ಉಳಿದಿದೆ, ಅಗೋಚರವಾಗಿಯೇ ಉಳಿದಿದೆ. ಶ್ರೀಕೃಷ್ಣನು ಮಾತ್ರ ನೇರವಾಗಿ ಪರಮಶಕ್ತಿಯಾದ ಪರಮಾತ್ಮನ ಬಗ್ಗೆ ಈಶ್ವರನೇ ವಿಶ್ವದ ಅಧಿಪತಿ ಎಂದು ಗೀತೆಯ ಅಧ್ಯಾಯ 18 ಶ್ಲೋಕ 61-62ರಲ್ಲಿ ನಿರೂಪಿಸಿದ್ದಾನೆ. ಆ ಅರಿವನ್ನೇ ಎಲ್ಲರ ಅರಿವಿಗೆ ಬರುವಂತೆ ಈ ಕೈಪಿಡಿಯಲ್ಲಿ ಪ್ರಕಾಶಗೊಳಿಸಲು ಪ್ರಯತ್ನಿಸಲಾಗಿದೆ. ದೇವತಾ ಶ್ರೀಕೃಷ್ಣ ಉವಾಚ್ ಮತ್ತು ಭಗವಾನ್ ಈಶ್ವರ ಉವಾಚಗಳು ಗೀತೆಯಲ್ಲಿ ಮಿಶ್ರಣಗೊಂಡಿವೆ. ಅವುಗಳನ್ನು ಪರಿಚಯಿಸುವ ಕಾರ್ಯವೇ ಈ ಕೈಪಿಡಿಯಲ್ಲಿದೆ. ಭಗವದ್ಗೀತೆಯಲ್ಲಿ ಭಗವಂತ ಯಾರು ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಶ್ರೀಕೃಷ್ಣನು ಭಗವಂತನಾದ ಈಶ್ವರನ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿರುವ ಕೆಲವು ಶ್ಲೋಕಗಳ ಉದಾಹರಣೆಗಳನ್ನು ಇಲ್ಲಿ ತಿಳಿಸಲಾಗಿದೆ. ಈಶ್ವರಂ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ. ಗೀತೆಯ ಅಧ್ಯಾಯ 18 ಶ್ಲೋಕ 61ರಲ್ಲಿ ಶರೀರರೂಪಿ ಯಂತ್ರದಲ್ಲಿರುವ ಸರ್ವ ಜೀವಾತ್ಮರುಗಳನ್ನು ಅವರವರ ಕರ್ಮಗಳಿಗನುಸಾರವಾಗಿ ಜನನ ಮರಣ ಚಕ್ರದಲ್ಲಿ ತಿರುಗುವಂತೆ ಈಶ್ವರನು ತನ್ನ ಅವ್ಯಕ್ತ ಶಕ್ತಿಯಿಂದ ನಿರ್ದೇಶಕನಾಗಿದ್ದಾನೆ ಎನ್ನುವುದು ಈ ಶ್ಲೋಕದ ಭಾವಾರ್ಥವಾಗಿದೆ. ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ.
ಇದರ ತಾತ್ಪರ್ಯವಾಗಿದೆ, ಎಲೈ ಅರ್ಜುನ, ಸರ್ವ ಭಾವಗಳಿಂದ ಅವನಿಗೆ ಈಶ್ವರನಿಗೆ ಶರಣಾಗು, ಅವನನ್ನೇ ಈಶ್ವರನನ್ನೇ ಶರಣು ಹೊಂದು, ಈಶ್ವರನ ಅನುಗ್ರಹದಿಂದ ಪರಮಶಾಂತಿಯನ್ನು ಶಾಶ್ವತವಾದ ಸ್ಥಾನವನ್ನು ಹೊಂದುವೆ. ಭಗವಂತನಾದ ಈಶ್ವರನೇ ತನ್ನ ಸತ್ಯ ಪರಿಚಯ ಕೊಟ್ಟಿರುವ ಗೀತಾ ಶ್ಲೋಕಗಳ ಉದಾಹರಣೆಗಳು. ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ವಯಂ ಈಶ್ವರನೇ ತನ್ನ ಸತ್ಯ ಪರಿಚಯವನ್ನು ಹೇಳಿರುವುದು ಗೀತೆಯ ಈ ಶ್ಲೋಕಗಳಲ್ಲಿ ಕಂಡುಬರುತ್ತದೆ. ಇನ್ನು ಮುಂದೆ ಭಗವಂತನಾದ ಈಶ್ವರ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿರುವ ಅನೇಕ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಜೀವನವೇ ಏಕಮೇವ ಭಗವಂತನನ್ನು ಪಡೆಯುವ ಪವಿತ್ರ ಯಾತ್ರೆ ಎಂಬ ಅರಿವು ಎಲ್ಲರಿಗೆಯಾಗಲಿ. ಅರಿವು ಮಾಡಿಕೊಳ್ಳೋಣ ಎಂಬ ಉದ್ದೇಶದಿಂದ ಕೆಲವು ಶ್ಲೋಕಗಳನ್ನು ಗೀತಾ ಅಭ್ಯಾಸಿಗಳ ಗಮನಕ್ಕೆ ತಿಳಿಸಲಾಗಿದೆ ಉದಾಹರಣೆಗಳ ಮುಖಾಂತರ. ಗೀತೆಯ ಅಧ್ಯಾಯ 10 ಶ್ಲೋಕ 3ರಲ್ಲಿ ಯೋ ಮಾಮಜಮನಾದಿಂ ಚ ವೆತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢಂ ಸ ಮರ್ತೇಷು ಸರ್ವ ಪಾಪೈ ಪ್ರಮುಚ್ಯತೆ. ಈ ಶ್ಲೋಕದ ಭಾವಾರ್ಥವಾಗಿದೆ, ಯಾರು ನನ್ನನ್ನು ಈಶ್ವರನನ್ನು ಜನ್ಮರಹಿತನೆಂದು, ಆದಿ ಇಲ್ಲದವನೆಂದು, ಅನಾದಿ ಸರ್ವಲೋಕ ಮಹೇಶ್ವರನೆಂದು ತಿಳಿಯುತ್ತಾನೋ ಅವನು ಮನುಷ್ಯರಲ್ಲಿ ಮೋಹಶೂನ್ಯನಾಗಿ ಸರ್ವ ಪಾಪಗಳಿಂದಲೂ ಬಿಡುಗಡೆಯಾಗುತ್ತಾನೆ. ಗೀತೆಯ ಅಧ್ಯಾಯ 7 ಶ್ಲೋಕ 25ರಲ್ಲಿ ಹೀಗೆ ಹೇಳಲಾಗಿದೆ, ನಾಹಂ ಪ್ರಕಾಶಂ ಸರ್ವಸ್ಯ ಯೋಗ ಮಾಯಾ ಸಮಾವೃತಂ ಮೂಢೋಯಂ ನಾಭಿಜಾನತಿ ಲೋಕೋ ಮಾಮಜ ಮವ್ಯಯಂ. ಇದರ ಭಾವಾರ್ಥವಾಗಿದೆ, ಅವ್ಯಕ್ತ ಯೋಗ ಶಕ್ತಿಯಿಂದ ಆವೃತನಾದ ಈಶ್ವರನಾದ ನಾನು ಎಲ್ಲರಿಗೂ ಪ್ರತ್ಯಕ್ಷನಲ್ಲ. ಜನ್ಮರಹಿತನು, ಅಜನು, ಅವ್ಯಯನು, ಅವಿನಾಶಿಯೂ ಈಶ್ವರನೂ ಆದ ನನ್ನನ್ನು ಈ ಮೂಢ ಜನರು ಅರಿಯರು. ಗೀತೆಯ ಅಧ್ಯಾಯ 7 ಶ್ಲೋಕ 24ರಲ್ಲಿ ಹೀಗೆ ಹೇಳಲಾಗಿದೆ, ಅವ್ಯಕ್ತಂ ವ್ಯಕ್ತಿ ಮಾಪನಂ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವ ಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಕ್ತನು, ಅವ್ಯಯನು, ಅನಾದಿ, ಅವಿನಾಶಿ, ಶಾಶ್ವತ, ನಿರತಶಿಯನು, ಅತಿಶಯವಿಲ್ಲದ ಆದ ಈಶ್ವರನಾದ ನನ್ನ ಶ್ರೇಷ್ಠ ಮಹಿಮೆಗಳನ್ನು ತಿಳಿಯದ ವಿವೇಕಹೀನರು ಈಶ್ವರನಾದ ನನ್ನನ್ನು ಮೊದಲು ಅವ್ಯಕ್ತ ಅಶರೀರಿನಾಗಿದ್ದು ಮತ್ತೆ ವ್ಯಕ್ತಗೊಂಡನೆಂದು ತಿಳಿಯುತ್ತಾರೆ. ಪರಮಾತ್ಮನು ಶ್ರೀರಾಮ ಶ್ರೀಕೃಷ್ಣರಂತೆ ತಾಯಿ ಗರ್ಭದಲ್ಲಿ ಜನ್ಮ ಪಡೆದು ಸಾಕಾರ ಶರೀರ ಪಡೆದಿಲ್ಲ, ದಶಾವತಾರ ಪಡೆದಿಲ್ಲ. ಬ್ರಹ್ಮ ವಿಷ್ಣು ಶಂಕರರಂತೆ ಸೂಕ್ಷ್ಮ ಶರೀರಧಾರಿಯಾಗಿ ವ್ಯಕ್ತಗೊಂಡಿಲ್ಲ. ಈಶ್ವರನು ಯಾವುದೇ ಜನ್ಮಗಳನ್ನು ಪಡೆದು ವ್ಯಕ್ತ ಪುರುಷನಾಗುವುದಿಲ್ಲವೆಂಬ ಅರ್ಥ ಈ ಶ್ಲೋಕ ಹೇಳುತ್ತದೆ. ಈಶ್ವರನಾದ ಭಗವಂತನನ್ನು ತನ್ನ ವಾಣಿಗಳನ್ನು ಗೀತೆಯಲ್ಲಿ ಹೀಗೆ ಬೋಧಿಸಿರುವುದು ಕಂಡುಬರುತ್ತದೆ. ಗೀತೆಯಲ್ಲಿ ಮಿಶ್ರಣಗೊಂಡಿರುವ ಶ್ರೀಕೃಷ್ಣನಲ್ಲದ ಪರಮಾತ್ಮನು ಅಜನ್ಮನು, ಅಯೋನಿಜನು, ಅಕಾಯನು, ಅವ್ಯಕ್ತನು, ಅವ್ಯಯನು, ಅನಾದಿ, ಅವಿನಾಶಿಯಾದ ಭಗವಂತನನ್ನು ಅರಿಯುವುದು ಕಷ್ಟವಾದರೂ ಗೀತಾ ಅಭ್ಯಾಸಿಗಳಿಗೆ ಅತ್ಯಂತ ಅಗತ್ಯವಾಗಿದೆ. ಈಶ್ವರನಾದ ಭಗವಂತನ ವಾಣಿಗಳು ಶ್ರೀಕೃಷ್ಣನಿಗೆ ಗೊತ್ತಿರುವಂತೆ ಕಾಣುತ್ತದೆ. ಆದರೆ ಶ್ರೀಕೃಷ್ಣ ಭಕ್ತರು ಈಶ್ವರನ ವಾಣಿಗಳನ್ನು ಅರಿಯದೆ ಶ್ರೀಕೃಷ್ಣನನ್ನೇ ಭಗವಂತ ಎಂದು ಸೇರಿಸಿರುವುದನ್ನು ವಿವೇಕಿಗಳು ಅರಿಯಲೇಬೇಕು. ಆಗ ಭಗವದ್ಗೀತೆಯನ್ನು ಭಗವಂತ ಹೇಳಿದ ಗೀತೆಯೆಂದು ಹಾಗೂ ಇದು ಶ್ರೀಕೃಷ್ಣ ಗೀತೆ ಅಲ್ಲವೆಂದು, ಅಹಿಂಸಾತ್ಮಕ ಬೋಧೆಯೆಂದು, ನೀತಿಶಾಸ್ತ್ರವೆಂದು, ಯೋಗಶಾಸ್ತ್ರವೆಂದು, ಸರ್ವಶಾಸ್ತ್ರ ಶಿರೋಮಣಿ ಎಂದು ಅರಿಯಲು ಸರ್ವ ಧರ್ಮದವರಿಗೆ ಸಾಧ್ಯವಾಗುತ್ತದೆ. ಪರಮಾತ್ಮನಾದ ಈಶ್ವರನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡ ಶ್ರೀಕೃಷ್ಣನು ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ದಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಈಶ್ವರನ ಪರಿಚಯದ ಮಾರ್ಗವನ್ನೇ ಆಧ್ಯಾತ್ಮಿಕವಾಗಿ ನಾವು ಅರ್ಥ ಅನುಭವ ಮಾಡಿಕೊಂಡರೆ ಶ್ರೀಕೃಷ್ಣ ಉದ್ದೇಶ ಸಾರ್ಥಕವಾಗುತ್ತದೆ. ಆದರೆ ಶ್ರೀಕೃಷ್ಣ ಅಭಿಮಾನಿಗಳು ಹಾಗೂ ಮಡಿವಂತಿಕೆಯ ಮನಸ್ಸಿನವರು, ಪೂರ್ವಾಗ್ರಹ ಪೀಡಿತ ವಿಚಾರವುಳ್ಳವರು ಶ್ರೀಕೃಷ್ಣನ ಮಾರ್ಗದರ್ಶನ ಪಡೆಯಲಾರರು. ಈ ಗ್ರಂಥವನ್ನು ಅಸ್ಪಷ್ಟ ಭಾವದಿಂದ, ವಿರೋಧಾಭಾವದಿಂದ, ಅನ್ಯರ್ಥ ಭಾವದಿಂದ
ಭಾವಿಸುವವರಿಗೆ ಶ್ರೀಕೃಷ್ಣನ ಮಾರ್ಗದರ್ಶನದ ಅರಿವು ಆಗಲಾರದು. ಈ ಗ್ರಂಥವು ಶ್ರೀಕೃಷ್ಣನ ಮಾರ್ಗದರ್ಶನದ ಆಧ್ಯಾತ್ಮಿಕ ಸತ್ಯಾರ್ಥವನ್ನೇ ಹೊಂದಿದೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವವರೇ ಧನ್ಯರು ಎಂದು ಭಾವಿಸುವೆವು. ಪರಮಾತ್ಮನಾದ ಈಶ್ವರನ ಅನುಗ್ರಹವಿಲ್ಲದೆ ಸ್ವಯಂ ಶ್ರೀಕೃಷ್ಣನಿಗೂ ಈಶ್ವರ ಅನುಭವ ಪ್ರಾಪ್ತವಾಗದು. ಪರಮಾತ್ಮನಾದ ಈಶ್ವರನ ಅನುಗ್ರಹವಿಲ್ಲದೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಂಕರಾದಿಗಳಿಗೂ ಈಶ್ವರನ ಅನುಭವವಾಗದು. ಪರಮಾತ್ಮನಾದ ಈಶ್ವರನ ಅನುಗ್ರಹವಿಲ್ಲದೆ ಯಾವ ಪಂಡಿತನಿಗೂ, ಯಾವ ಭಕ್ತನಿಗೂ, ಯಾವ ಜ್ಞಾನಿಗೂ, ಯಾವ ಜಿಜ್ಞಾಸುವಿಗೂ ಈಶ್ವರನ ಅನುಭವ ಪ್ರಾಪ್ತಿಯಾಗಲಾರದು. ಈ ಗ್ರಂಥದ ಮೂಲ ಉದ್ದೇಶವೇ ಸರ್ವಧರ್ಮದ ಭಗವದ್ಭಕ್ತರಿಗೆಲ್ಲರಿಗೂ ಪರಮಾತ್ಮನಾದ ಈಶ್ವರನ ಅನುಭೂತಿ, ಅನುಭವ, ಅನುಗ್ರಹ, ಆಶೀರ್ವಾದ ಪ್ರಾಪ್ತಿಯಾಗಲಿ ಎಂಬುದಾಗಿದೆ. ಈಶ್ವರನಾದ ಪರಮಾತ್ಮನು ವಿಶ್ವ ಕಲ್ಯಾಣಾರ್ಥವಾಗಿ ಸ್ವಯಂ ತಾನೇ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದಾನೆ. ತಾನೇ ಇಲ್ಲಿ ಸದ್ಗುರುವಾಗಿ ತ್ರಿಕಾಲ ಜ್ಞಾನ ಶಿಕ್ಷಣವನ್ನು ಈಶ್ವರ ಅನುಭೂತಿ, ಈಶ್ವರ ಅನುಭವ, ಆತ್ಮಾನುಭೂತಿ, ಆತ್ಮಾನುಭಾವ ಮತ್ತು ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾನೆ. ಸ್ವಯಂ ಈಶ್ವರನು ನನ್ನನ್ನು ತನ್ನ ವಿದ್ಯಾರ್ಥಿಯನ್ನಾಗಿ ಮಾಡಿಕೊಂಡು ನನಗೆ ಬೋಧಿಸಿದ ಪರಮಾತ್ಮನ ಸತ್ಯ ಪರಿಚಯಕ್ಕೆ ಪ್ರತಿಯಾಗಿ ಪರಮಾತ್ಮನಿಗೆ ಅಗಣಿತ ಉದ್ದಂಡ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುವೆ. ಜ್ಞಾನವು ಭಗವಂತನ ಭಕ್ತವೃಂದಕ್ಕೆ ಸರಳವಾಗಿ ಅರ್ಥವಾಗುವಂತೆ ಬೋಧಿಸಲು ನನಗೆ ಕೊಟ್ಟ ಪರಮಾತ್ಮನ ಆದೇಶದಂತೆ ಈ ಕೈಪಿಡಿಯನ್ನು ಭಗವದ್ಗೀತೆಯ ಹಾಗೂ ಪುರಾಣಗಳ ಆಧಾರದಿಂದ ರಚಿಸಲಾಗಿದೆ. ಈ ಗ್ರಂಥದ ಎಲ್ಲ ಜ್ಞಾನವು ಪರಮಾತ್ಮನು ಅನುಗ್ರಹಿಸಿದ್ದೇ ಆಗಿದೆ. ಕೇವಲ ಲೇಖೀಕರಣ ಮಾತ್ರ ಇಲ್ಲಿ ನನ್ನ ಕರ್ತವ್ಯವಾಗಿದೆ. ವಿಶ್ವಕ್ಕೆ ಒಬ್ಬನೇ ಅಧಿಪತಿಯಾದ ಈಶ್ವರನ ಅನುಗ್ರಹ ಪ್ರಾಪ್ತಿ ಮಾಡಿಕೊಳ್ಳಲು ಸರ್ವ ಭಕ್ತಾತ್ಮರಿಗೆ ಇದೇ ಸುಸಮಯವಾಗಿದೆ. ತಾವು ಈಶ್ವರನ ವಿದ್ಯಾರ್ಥಿಯಾಗಿ ಈಶ್ವರೀಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಸೌಭಾಗ್ಯ ಪ್ರಾಪ್ತವಾಗಲಿ ಎಂದು ಹಾರೈಸುವೆ, ವಂದಿಸಿ ಆಹ್ವಾನಿಸುವೆ. ಭಗವಂತನಿಗಾಗಿ ಹುಡುಕಾಡುವ ಗೀತಾ ಭಕ್ತರಿಗಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನನ್ನು ಪಡೆಯಲು ಇಲ್ಲೊಂದು ಸುಗಮ ಮಾರ್ಗ. ಕೃಷ್ಣ ರಸಾಯನ. ಕೃಷ್ಣ ಎಂಬ ಹೆಸರು ಭಾರತೀಯರಿಗೆ ಹೃದಯ ಸಂಬಂಧಿ, ಕೃಷ್ಣ ಮತಸ್ಥ ಭಾರತೀಯರಿಗೆ ತಾರಕ ಮಂತ್ರ. ಭಾಗವತವು ಶ್ರೀಕೃಷ್ಣ ಪುರಾಣವೇ ಸರಿ. ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಸ್ಥಾನ. ಗೀತೆಯು ಮಹಾಭಾರತದ ಹೃದಯ. ಗೀತೆಯ ಆಚಾರ್ಯ ಕೃಷ್ಣನೆಂದೇ ಪ್ರತೀತಿ. ಕೃಷ್ಣರಲ್ಲಿ 3 ಜನ ಕೃಷ್ಣರು ಬಹುಮುಖ್ಯ. ಮೊದಲನೆಯದಾಗಿ ಮಹಾಭಾರತದ ಹಾಗೂ ಭಾಗವತದ ಶ್ರೀಕೃಷ್ಣ, ಎರಡನೆಯದಾಗಿ ಋಗ್ವೇದ ಕಾಲದ ಶ್ರೀಕೃಷ್ಣ, ಮೂರನೆಯದಾಗಿ ಸತ್ಯಯುಗದ ದೇವತಾ ಶ್ರೀಕೃಷ್ಣ. ಭಾಗವತ ಮತ್ತು ಮಹಾಭಾರತ ಕಾಲದ ಶ್ರೀಕೃಷ್ಣ. ಭಾಗವತವು ಶ್ರೀಕೃಷ್ಣ ಮಹಿಮೆ ಮಾಡಲೆಂದೇ ಬರೆದ ಗ್ರಂಥವೆಂದು ಪ್ರಾಜ್ಞರ ಅಭಿಮತ. ಭಾಗವತವೆಂದರೆ ಶ್ರೀಕೃಷ್ಣಾಯನ. ಶ್ರೀಕೃಷ್ಣ ದೀಕ್ಷಾ ಪುರಾಣ ಭಾಗವತದ ಪ್ರಕಾರ ಶ್ರೀಕೃಷ್ಣ ಗೊಲ್ಲ. ಗೋಪಿಕಾ ಸ್ತ್ರೀಯರಾದರೋ ಕೃಷ್ಣನನ್ನು ಲಂಪಟ, ಜಾರ, ಚೋರ ಎಂದೇ ಜರಿಯುತ್ತಾರೆ. ಶ್ರೀಕೃಷ್ಣನು ಯಾದವ, ಗೊಲ್ಲ ಗೋಪಾಲಕ ಕುಲದವನಾಗಿ ಕಂಡರೂ ದೇವಕಿ ಪುತ್ರ. ಕೃಷ್ಣನ ಪೂರ್ವಜರು ಚಂದ್ರವಂಶಕ್ಕೆ ಸೇರಿದ ಯಾದವರು. ಚಂದ್ರವಂಶದ ಇವರು ಸೂರ್ಯವಂಶದಿಂದ ಬಂದವರು. ದುರ್ಯೋಧನನು ಶ್ರೀಕೃಷ್ಣನನ್ನು ರಾಯಭಾರಿ ಎಂದು ನಂಬುವುದೇ ಇಲ್ಲ. ಏಕೆಂದರೆ ಕೃಷ್ಣನಿಗೆ ಕೌರವ ಪಾಂಡವರಲ್ಲಿ ಸ್ನೇಹ ವೃದ್ಧಿ ಮಾಡಿ ಇಬ್ಬರು ಸಮಾನರಂತೆ ಬಾಳಲಿ ಎಂಬ ಇಚ್ಛೆಗಳು ಇರಲಿಲ್ಲವೆಂಬುದು ತಿಳಿದು ಅವನನ್ನು ಮೋಸಗಾರ, ಕುತಂತ್ರಿ, ಕಪಟಿ ಎಂದೇ ತೀರ್ಮಾನಿಸುತ್ತಾನೆ. ಭಾಗವತದ ಶ್ರೀಕೃಷ್ಣ ಸಾಂದೀಪನಿ ಮುನಿಯ ಬಳಿ ಶಿಷ್ಯನಾಗಿ 64 ವಿದ್ಯೆಗಳನ್ನು ಅಭ್ಯಾಸ ಮಾಡಿದನು. ಮಹಾಭಾರತದ ಪ್ರಕಾರ ಶ್ರೀಕೃಷ್ಣ ಪಾಂಡವರ ಗುರು, ಪಾಂಡವರ ಸಲಹೆಗಾರ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಗೀತಾಕರ್ತೃ ವ್ಯಾಸನು ಶ್ರೀಕೃಷ್ಣನನ್ನು ಪರಮಾತ್ಮನೆಂದೇ ವರ್ಣಿಸಿದ್ದಾನೆ. ಇದು ದ್ವಾಪರ ಯುಗದ ಅತ್ಯಂತ ಶ್ರೇಷ್ಠ ಹಾಗೂ ಅಂತ್ಯದ ಸಮಯದ ವೃತ್ತಾಂತ. ವ್ಯಾಸ ಮಹರ್ಷಿಯ ಮತ್ತು ಕುಮಾರ ವ್ಯಾಸನ ಭಾರತದಲ್ಲಿ ಶ್ರೀಕೃಷ್ಣನದೇ ಪ್ರಧಾನ ಪಾತ್ರ.
ಮಹಾಕವಿ ಪಂಪ ಬರೆದ ಪಂಪ ಭಾರತದಲ್ಲಿ 18 ಅಧ್ಯಾಯಗಳ ಗೀತೆಯನ್ನು ವಿಸ್ತಾರವಾಗಿ ಹೇಳದೆ ಕೇವಲ 4 ಸಾಲಿನಲ್ಲಿ ಸಂಕ್ಷಿಪ್ತಗೊಳಿಸಿದ್ದಾನೆ. ಹಲವು ಕಣ್ಣುಗಳ ಮುಂದೆ ಶ್ರೀಕೃಷ್ಣ. ಪಾಣನಿಯ ಶಾಸ್ತ್ರದ ಪ್ರಕಾರ ಕ್ರಿಸ್ತಪೂರ್ವ 700 ಶ್ರೀಕೃಷ್ಣನು ಒಬ್ಬ ಕ್ಷತ್ರಿಯ ವೀರ ಹಾಗೂ ಪೂಜನೀಯ ವ್ಯಕ್ತಿ. ಪತಾಂಜಲಿಯು ತನ್ನ ಕಾಲದಲ್ಲೇ ಶ್ರೀಕೃಷ್ಣನನ್ನು ದೈವತ್ವಕ್ಕೆ ಏರಿದವನೆಂದು ತಿಳಿಸಿದ್ದಾನೆ. ಬೌದ್ಧ ಶಾಸ್ತ್ರದಲ್ಲಿ ಮೊದಲನೆಯ ಗ್ರಂಥ ಸೂತ್ರ ಪೀಠಕದಲ್ಲಿ ಶ್ರೀಕೃಷ್ಣನ ಹೆಸರಿದೆ. ಅದರ ಪ್ರಕಾರ ಅವನು ಒಬ್ಬ ಅಸುರ. ಬೌದ್ಧರ ನಿರ್ದೇಶ ಗ್ರಂಥದ ಪ್ರಕಾರ ಕ್ರಿಸ್ತಪೂರ್ವ 400ರಲ್ಲಿ ಶ್ರೀಕೃಷ್ಣ ಬಲರಾಮರ ಉಪಾಸಕರು ಉಲ್ಲೇಖಿಸಲ್ಪಟ್ಟಿದ್ದಾರೆ. ಜೈನ ಮತ್ತು ಬೌದ್ಧ ಸಂಪ್ರದಾಯಗಳ ಪ್ರಕಾರ ಶ್ರೀಕೃಷ್ಣನೊಬ್ಬ ಮಹಾವೀರ. ಶೂರಸೇನ ದೇಶದ ಜನರು ಕೃಷ್ಣನನ್ನು ಪೂಜಿಸುತ್ತಿದ್ದರೆಂದು ಮೆಗಾಸ್ತನೀಸನು ಕ್ರಿಸ್ತಪೂರ್ವ 320ರಲ್ಲಿ ಹೇಳಿದ್ದಾನೆ. ಕಿತ್ರವರ ಅಭಿಪ್ರಾಯಗಳ ಪ್ರಕಾರ ಶ್ರೀಕೃಷ್ಣ ಸಸ್ಯ ದೇವತೆ. ಹಿಲಿಯೋಡೋರಸ್ ಎಂಬುವವನು ತಕ್ಷಶಿಲೆಯಲ್ಲಿ ಭಾಗವತದ ವಾಸುದೇವನು ದೇವನೆಂದು ತನ್ನ ಶಿಲಾಶಾಸನದಲ್ಲಿ ಕ್ರಿಸ್ತಪೂರ್ವ 180ರಲ್ಲಿ ಬರೆಸಿದ್ದಾನೆ. ಹಾಫ್ಕಿನ್ಸ್ರವರ ಪ್ರಕಾರ ಶ್ರೀಕೃಷ್ಣ ಒಬ್ಬ ಸೂರ್ಯ ದೇವತೆ. ಪುರಾಣದ ಪ್ರಕಾರ ಶ್ರೀ ವಿಷ್ಣು ಆಕಾಶದಲ್ಲೆಲ್ಲೋ ಇರುವ ದೇವತೆ. ಶ್ರೀ ವಿಷ್ಣುವಿನ ಪೂರ್ಣಾವತಾರ ಶ್ರೀಕೃಷ್ಣನೆಂದು ಪುರಾಣಗಳ ಪುರಾವೆ. ವೈಕುಂಠದ ಶ್ರೀ ವಿಷ್ಣು ಪೂರ್ಣಾವತಾರಿಯಾಗಿ ಅವತರಿತನಾಗಿ ಶ್ರೀಕೃಷ್ಣನಾಗಿ ಜನ್ಮವೆತ್ತಿ ಬಂದ ಮೇಲೆ ಶ್ರೀ ವಿಷ್ಣುವಿಗೆ ಬೇರೆ ಅಸ್ತಿತ್ವವೆಲ್ಲಿದೆ? ಇದು ವಿಚಾರವಾದ. ಇದು ಪ್ರಾಜ್ಞಾವಾದ. ಪಾಶ್ಚಾತ್ಯ ವಿದ್ವಾಂಸರು ಭಾಗವತ ಧರ್ಮವು ಕ್ರೈಸ್ತ ಧರ್ಮದಿಂದ ಎರವಲು ಪಡೆದಿದ್ದು ಎಂದು ತಿಳಿಸಿ ಕೃಷ್ಣ ಮತ್ತು ಕ್ರೈಸ್ತರಿಗೆ ಏಕದೇಹ ಸಂಬಂಧವನ್ನು ಕಲ್ಪಿಸುತ್ತಾರೆ. ಆದರೆ ಕೃಷ್ಣನ ಅಸ್ತಿತ್ವವು ಕ್ರಿಸ್ತ ಪೂರ್ವದಲ್ಲಿಯೇ ಬಳಕೆಯಲ್ಲಿ ಇದ್ದಿದ್ದರಿಂದ ಅವರ ಹೇಳಿಕೆಗೆ ಆಧಾರವಿಲ್ಲ. ವೇದ ಉಪನಿಷತ್ ಕಾಲದ ಕೃಷ್ಣ. ಭಾಗವತ ಕಾಲಕ್ಕಿಂತ ಮೊದಲಿನ ಕಾಲ ವೇದ ಉಪನಿಷತ್ಗಳ ಕಾಲವಾಗಿದೆ. ಶ್ರೀಕೃಷ್ಣ ಹುಟ್ಟಿದ ಮೇಲೆ ಭಾಗವತದ ಕಾಲ. ಕೃಷ್ಣನನ್ನು ವೇದವು ಪರಮಾತ್ಮ, ಭಗವಂತ, ದೇವರು ಎಂಬುದನ್ನು ಒಪ್ಪುವುದಿಲ್ಲ. ವೇದ ಕಾಲದ ಕೃಷ್ಣ ಒಬ್ಬ ಮನುಷ್ಯನೆಂದೇ ಮಾನವೀಯ ಗುಣಗಳನ್ನೇ ಉದ್ಧರಿಸುತ್ತದೆ. ಋಗ್ವೇದದಲ್ಲಿ ಕೃಷ್ಣನ ಹೆಸರಿದೆ, ಆದರೆ ಅಲ್ಲಿನ ಕೃಷ್ಣ ಆಸುರಿ ಗುಣ ಉಳ್ಳವನು. ಛಾಂದೋಗ್ಯೋಪ ಉಪನಿಷತ್ ಪ್ರಕಾರ ಕೃಷ್ಣ ಘೋರ ಅಂಗಿರಸನೆಂಬ ಋಷಿಯ ಶಿಷ್ಯ. ಋಗ್ವೇದ ಕೌಶಿಕಕಿ ಬ್ರಾಹ್ಮಣ್ಯ. ಛಾಂದೋಗ್ಯ ಉಪನಿಷತ್ತು ಕೃಷ್ಣನನ್ನು ಮಾನವನೆಂದೇ ಹೇಳಿವೆ. ವೇದಗಳು ಕೃಷ್ಣನಲ್ಲಿ ವೀರತತ್ವವನ್ನು, ಪೌರುಷವನ್ನು, ಮಾನವ ತತ್ವವನ್ನು, ದೇವಮಾನತ್ವವನ್ನು, ಅಲ್ಲಲ್ಲಿ ಸುರಗುಣ ವಿರೋಧ ಗುಣಧಾರಿತ್ವವನ್ನು ಪುಷ್ಟೀಕರಿಸಿವೆ ಎಂಬುದು ನಿರ್ವಿವಾದ. ಸತ್ಯಯುಗದ ಶ್ರೀಕೃಷ್ಣ. ಸತ್ಯಯುಗದ ಶ್ರೀಕೃಷ್ಣ ಸೋಲಾಕಲ ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮಿ, ಸ್ವಯಂ ವರದ ನಂತರ ಶ್ರೀಮನ್ನಾರಾಯಣನಾಗಿ ಸತ್ಯಯುಗಿ ಸ್ವರ್ಗದ ಚಕ್ರವರ್ತಿ ವಿಶ್ವ ಮಹಾರಾಜನಾಗಿರುತ್ತಾನೆ. ಹಲವು ಕಾಲದ ಹಲವಾರು ಕೃಷ್ಣರನ್ನು ಕೂಡಿದೆ ಕೃಷ್ಣ ರಸಾಯನ. ಭಾಗವತದ ಶ್ರೀಕೃಷ್ಣ. ಶ್ರೀಕೃಷ್ಣ ಪುರಾಣ ಪುರುಷ. ಚಂದ್ರವಂಶದ ಯಾದವ ಕುಲದಲ್ಲಿ ಸಾಮಾನ್ಯ ಮಾನವರಂತೆ ಹುಟ್ಟಿ ಬೆಳೆದವನು. ನ್ಯಾಯದ ಪಕ್ಷಪಾತಿ, ಅನ್ಯಾಯದ ವಿರೋಧಿ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಶ್ರೀಕೃಷ್ಣನ ಜನ್ಮ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅವತಾರ. ಶ್ರೀಕೃಷ್ಣ ಶ್ರೀ ವಿಷ್ಣುವಿನ ಪೂರ್ಣ ಅವತಾರವೆಂದು ಪುರಾಣಗಳು ಸ್ತುತಿಸುತ್ತಿವೆ. ಕಂಸನು ಯಾದವ ಕುಲದವನು. ಕಂಸನ ತಂದೆ ಉಗ್ರಸೇನ. ಉಗ್ರಸೇನ ಮಹಾರಾಜನ ತಮ್ಮನ ಮಗಳು ದೇವಕಿ, ಕಂಸನ ಸೋದರಿ. ಯಾದವ ಕುಲದ ಮಹಾರಾಜ ಶೂರರಾಜನ ಮಗ ವಸುದೇವ. ಶ್ರೀಕೃಷ್ಣ ವಸುದೇವ ದೇವಕಿಯ 8ನೆಯ ಪುತ್ರ. ಉಗ್ರಸೇನನ ಮಗನಾದ ಕಂಸನ ಮರಣ ದೇವಕಿಯ 8ನೆಯ ಪುತ್ರನಿಂದ ಎಂದು ತಿಳಿದ ಮೇಲೆ ಕಂಸನು ದೇವಕಿ ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸಿದ. ಕಾರಾಗೃಹದಲ್ಲಿ ಶ್ರೀಕೃಷ್ಣ ಶ್ರಾವಣ ಮಾಸದ ಅಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ. ಕಾರಾಗೃಹದಲ್ಲಿ ಶ್ರೀಕೃಷ್ಣ ಹುಟ್ಟಿದ ಕೂಡಲೇ ವಸುದೇವನು ಮಗುವನ್ನು ನಂದಗೋಕುಲಕ್ಕೆ ಒಯ್ದು ಅಲ್ಲಿದ್ದ ನಂದಗೋಪನ
ಹೆಣ್ಣು ಮಗುವನ್ನು ಕಾರಾಗೃಹದಲ್ಲಿ ತಂದಿಟ್ಟನು. ಕಂಸನನ್ನು ಕೊಲ್ಲುವ ಮಗು ನಂದ ಗೋಕುಲದಲ್ಲಿ ಬೆಳೆಯುತ್ತಿದೆ ಎಂದು ಕಂಸನ ಮುಂದೆ ಹೇಳಿ ಆ ಹೆಣ್ಣು ಮಗು ಕಂಸನ ಕೈಯಿಂದ ಜಾರಿಕೊಂಡು ಆಕಾಶಕ್ಕೆ ಹಾರಿತು. ಕಂಸನ ದ್ವೇಷಕ್ಕೆ ಆಗ ಬಾಲಕೃಷ್ಣ ಒಳಗಾದನು. ಕಂಸನು ಪುತನಿಯನ್ನು ನಂದ ಗೋಕುಲಕ್ಕೆ ಕಳುಹಿಸಿದ. ಶ್ರೀಕೃಷ್ಣನು ಪುತನಿ ರಾಕ್ಷಸಿಯನ್ನು ಕೊಂದನು. ಬಾಲಕೃಷ್ಣನನ್ನು ಕೊಲ್ಲಲು ಬಂದ ಶಕಟಾಸುರ, ಧೇನುಕಾಸುರ ಮೊದಲಾದವರನ್ನು ಶ್ರೀಕೃಷ್ಣನೇ ಕೊಂದು ತನ್ನ ಅತಿ ಮಾನುಷತೆಯನ್ನು ತೋರಿಸಿದನು. ಶ್ರೀಕೃಷ್ಣನ ಬಾಲಲೀಲೆ ಪ್ರಸಿದ್ಧವಾದುದು. ನಂದ ಗೋಕುಲದಲ್ಲಿ ಯಶೋದೆಯ ಸಾಕು ಮಗನಾಗಿ ವಿವಿಧ ರೀತಿಯಲ್ಲಿ ತುಂಟತನವನ್ನು ತೋರಿಸುತ್ತಾನೆ. ಬೆಣ್ಣೆ ಕದಿಯುವುದು, ಹಾಲು ಮೊಸರು ಗಡಿಗೆಗಳನ್ನು ಒಡೆಯುವುದು, ಗೋವುಗಳನ್ನು ಕಾಯುವುದು, ಗೋಪಿಯರಿಗೆ ಚೇಷ್ಟೆ ಮಾಡುವುದು, ವಸ್ತ್ರಗಳನ್ನು ಅಪಹರಿಸುವುದು ಇವೆಲ್ಲ ಶ್ರೀಕೃಷ್ಣನ ಬಾಲಲೀಲೆಗಳು. ತುಂಟತನದ ಬಾಲಕರನ್ನು ಕೃಷ್ಣನಿಗೆ ಹೋಲಿಸಿ ವರ್ಣಿಸುವುದನ್ನು ಇಂದಿಗೂ ಕಾಣುತ್ತೇವೆ. ಶ್ರೀಕೃಷ್ಣ ಬಲರಾಮರು ಜೊತೆಯಾಗಿ ಬೆಳೆದರು. ಶ್ರೀಕೃಷ್ಣ ಕಪ್ಪು ಬಣ್ಣದವನಾದರೆ ಬಲರಾಮ ಬಿಳಿ ಬಣ್ಣದ ಹುಡುಗ. ಕಂಸನು ಕಪಟತನದಿಂದ ಇವರನ್ನು ತನ್ನ ಆಸ್ಥಾನಕ್ಕೆ ಕರೆದಾಗ ತಮ್ಮ ಅಸಾಮಾನ್ಯ ಶೌರ್ಯವನ್ನು ಪ್ರದರ್ಶಿಸುತ್ತಾ ಕೊಲ್ಲಲು ಬಂದ ಆನೆಯನ್ನು ಶ್ರೀಕೃಷ್ಣ ಕೊಂದನು. ಶ್ರೀಕೃಷ್ಣನನ್ನು ಕೊಲ್ಲಲು ಬಂದ ಜಟ್ಟಿಗಳ ಸೊಕ್ಕನ್ನು ಮುರಿದು ಸಿಂಹಾಸನದಲ್ಲಿದ್ದ ಸೋದರ ಮಾವ ಕಂಸನನ್ನು ಕೊಂದನು. ಸೆರೆಯಲ್ಲಿದ್ದ ಕಂಸನ ತಂದೆ ಉಗ್ರಸೇನನಿಗೆ ಪುನಃ ರಾಜ್ಯವನ್ನು ಒಪ್ಪಿಸಿ ಪಟ್ಟ ಕಟ್ಟಿದನು. ಶ್ರೀಕೃಷ್ಣ ಮತ್ತು ಬಲರಾಮರು ಎಲ್ಲ ಮಕ್ಕಳಂತೆ ವಿದ್ಯಾಭ್ಯಾಸವನ್ನು ಸಾಂದೀಪನಿ ಮುನಿಯ ಗುರುಕುಲದಲ್ಲಿ ಕಲಿತರು. ಶ್ರೀಕೃಷ್ಣ ಕಂಸನನ್ನು ಕೊಂದ ಕಾರಣ ಕಂಸನ ಮಾವನಾದ ಜರಾಸಂಧನು ಶ್ರೀಕೃಷ್ಣನ ಮೇಲೆ ದ್ವೇಷ ಸಾಧಿಸುತ್ತಾ ಮಥುರೆಯನ್ನು ಸುಟ್ಟನು. ಆಗ ಭಾರತದ ಪಶ್ಚಿಮ ಸ್ಥಳದಲ್ಲಿ ಶ್ರೀಕೃಷ್ಣನು ದ್ವಾರಕಾ ಪಟ್ಟಣವನ್ನು ನಿರ್ಮಿಸಿದ. ಪಾಂಡವರು ಮಾಡಿದ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಯನ್ನು ಶ್ರೀಕೃಷ್ಣ ಪಡೆದನು. ಶ್ರೀಕೃಷ್ಣನು ಅಗ್ರ ಪೂಜೆ ಪಡೆದದ್ದನ್ನು ಸಹಿಸಲಾರದೆ ಶಿಶುಪಾಲನು ಅವಾಚ್ಯ ಬೈಗುಳ ಬೈದ. 100ನೇ ಬೈಗುಳ ಬೈದ ಬಳಿಕ ಶ್ರೀಕೃಷ್ಣನು ಚಕ್ರದಿಂದ ಶಿಶುಪಾಲನ ಶಿರಚ್ಛೇದನ ಮಾಡಿದನು. ಯಾದವರ ಮೇಲೆ ದ್ವೇಷ ಸಾಧಿಸುತ್ತಿದ್ದ ಸಾಲ್ವರಾಜನು ಕೃಷ್ಣ ನಿಲ್ಲದ ವೇಳೆಯಲ್ಲಿ ದ್ವಾರಕೆಯನ್ನು ಮುತ್ತಿ ನಾಶ ಮಾಡುತ್ತಿದ್ದಾಗ ಶ್ರೀಕೃಷ್ಣನು ಆಗಮಿಸಿ ಸಾಲ್ವನನ್ನು ಕೊಂದ. ಶಿಶುಪಾಲನ ತಮ್ಮ ದಂತವಕ್ರನನ್ನು ಅವನ ತಮ್ಮ ವಿರೋಧನನ್ನು ಸಂಹರಿಸಿದನು. ಬಲರಾಮನು ತಂಗಿಯಾದ ಸುಭದ್ರೆಯನ್ನು ದುರ್ಯೋಧನನಿಗೆ ಮದುವೆ ಮಾಡಿಕೊಡಬೇಕೆಂದು ನಿರ್ಧರಿಸಿದಾಗ ಅವನಿಲ್ಲದ ಸಮಯ ನೋಡಿ ಕೃಷ್ಣನು ಅರ್ಜುನನನ್ನು ಸನ್ಯಾಸಿ ವೇಷದಲ್ಲಿ ಬರುವಂತೆ ಹೇಳಿ ಸುಭದ್ರೆಯನ್ನು ಅರ್ಜುನನು ಅಪಹರಿಸುವಂತೆ ತಂತ್ರ ಹೂಡಿದನು. ಪಾಂಡವ ಮತ್ತು ಕೌರವರ ವಿಷಯದಲ್ಲಿ ಶ್ರೀಕೃಷ್ಣನು ಪಾಂಡವ ಪಕ್ಷಪಾತಿ ಎನಿಸಿದ್ದನು. ಪಾಂಡವರ ಪರವಾಗಿ ಕೌರವನ ಆಸ್ಥಾನಕ್ಕೆ ಸಂಧಿ ಮಾಡಲು ಹೋಗಿ ವಿದುರನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿದ. ಯುದ್ಧದಲ್ಲಿ ಕರ್ಣನನ್ನು ಮೋಸದಿಂದ ಕೊಲ್ಲಲು ಅರ್ಜುನನಿಗೆ ಬೋಧಿಸಿದನು. ಭೀಷ್ಮರ ಪ್ರತಿಜ್ಞೆಯನ್ನು ಉಳಿಸಲು ಕೈಯಲ್ಲಿ ಚಕ್ರವನ್ನು ಹಿಡಿದು ತನ್ನ ಪ್ರತಿಜ್ಞೆ ಮುರಿದನು. ಭೀಷ್ಮರನ್ನು ಸೋಲಿಸಲು ಪಾಂಡವರಿಗೆ ಉಪಾಯ ಹೇಳಿದನು. ದ್ರೋಣನ ಅಂತ್ಯವಾಗಲು ಧರ್ಮರಾಯನು ಸುಳ್ಳು ಹೇಳುವಂತೆ ಮಾಡಿದನು. ಅಭಿಮನ್ಯು ಸತ್ತಾಗ ಅಗ್ನಿ ಪ್ರವೇಶ ಮಾಡಲು ಸಿದ್ಧನಾದ ಅರ್ಜುನನನ್ನು ಉಳಿಸಿ ಸೈಂಧವನ ಅಂತ್ಯ ಮಾಡಿಸಿದನು. ಕರ್ಣಾವಸಾನ ಸಂದರ್ಭದಲ್ಲಿ ಅರ್ಜುನನಲ್ಲಿ ಪ್ರತೀಕಾರ ಭಾವನೆ ಮೂಡುವಂತೆ ಪ್ರಚೋದಿಸಿ ಕರ್ಣನನ್ನು ಕೊಲ್ಲಿಸಿದನು. ಗದಾಯುದ್ಧದಲ್ಲಿಯೂ ಭೀಮನು ಸೋತರೂ ಪುನಃ ಯುದ್ಧ ಮಾಡುವಂತೆ ಮಾಡಿ ಉಪಾಯದಿಂದ ದುರ್ಯೋಧನನ ತೊಡೆ ಮುರಿಸಿದನು. ಮೇಲು ನೋಟಕ್ಕೆ ಶ್ರೀಕೃಷ್ಣನ ಮೋಸ ಪ್ರತಿಜ್ಞಾಭಂಗ ಕುತಂತ್ರದಂತೆ ಕಂಡರೂ ದುಷ್ಟರ ನಾಶ ಶಿಷ್ಟರ ರಕ್ಷಣೆಯ ಉದ್ದೇಶವನ್ನು ಹೊಂದಿದ್ದಾನೆಂದು ಶ್ರೀಕೃಷ್ಣನ ಭಕ್ತರು ಸಮರ್ಥಿಸುತ್ತಾರೆ. ಶ್ರೀಕೃಷ್ಣನು ಯೋಗಾಭ್ಯಾಸ ಬಲದಿಂದ ಪ್ರಾಣತ್ಯಾಗ ಮಾಡಲು ಒಂದು ಮರದ ಬುಡದಲ್ಲಿ ಮಲಗಿರುವಾಗ ಜರನೆಂಬ ಬೇಡನು ಬಾಣ ಹೊಡೆದುದರ ಫಲವಾಗಿ ದೇಹತ್ಯಾಗ ಮಾಡಿದನು. ಶ್ರೀಕೃಷ್ಣನ ವೃದ್ಧಾಪ್ಯವು ದುರಂತವಾಗಿ ಕೊನೆಗೊಂಡಿತು. ಭಾಗವತ ಪುರಾಣ ವರ್ಣಿತ ಪುರುಷೋತ್ತಮ ಶ್ರೀಕೃಷ್ಣನಿಗೆ 8 ಜನ ಧರ್ಮಪತ್ನಿಯರು ಮತ್ತು 16,000 ಉಪಪತ್ನಿಯರಿದ್ದರು. ಶ್ರೀಕೃಷ್ಣ ನೀನೇ ಪರಮಾತ್ಮ ಎಂಬ ಪಾಂಡವರ ಹೇಳಿಕೆಯನ್ನು ಶ್ರೀಕೃಷ್ಣ ಒಪ್ಪಿದನೇ? ಇಲ್ಲ. ಏಕೆ ಗೊತ್ತೇ? ಶ್ರೀಕೃಷ್ಣನು ಪಾಂಡವರ ಗುರು.
ಪಾಂಡವರ ಸಂಬಂಧಿ, ಪಾಂಡವರ ಪಾಲಕ, ಪಾಂಡವರ ಪಕ್ಷಪಾತಿ. ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆಯನ್ನು ಅರ್ಜುನನಿಗೆ ವಿವಾಹ ಮಾಡಿಸಿದ್ದೇ ಕೃಷ್ಣ. ಶ್ರೀಕೃಷ್ಣನಿಗೆ ಕುಂತಿದೇವಿ ಅತ್ತೆ, ಅರ್ಜುನ ಭಾವ, ಪಾಂಡವರ ಸರ್ವಸ್ನೇಹಿ. ಶ್ರೀಕೃಷ್ಣ ಹೇಳಿದ್ದನ್ನೆಲ್ಲ ಪಾಂಡವರು ಮಾಡಿದರು. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಸತ್ಯ ಅಸತ್ಯ ಏನೇ ಹೇಳಿದರೂ ಶ್ರೀಕೃಷ್ಣನ ಮಾತು ಪಾಂಡವರಿಗೆ ವೇದವಾಕ್ಯ. ಕರ್ಣನ ಸಾವಿನಲ್ಲಿ ಶ್ರೀಕೃಷ್ಣನು ಅನ್ಯಾಯವೆಸಗಿದ, ಕ್ಷತ್ರಿಯ ಧರ್ಮಕ್ಕೆ ವಿರೋಧವಾಗಿ ನಡೆದುಕೊಂಡ. ಪಾಂಡವರ ಗುರು ದ್ರೋಣಾಚಾರ್ಯನಿಗೆ ಸುಳ್ಳು ಸುದ್ದಿಯನ್ನು ಧರ್ಮರಾಜನಿಂದ ಹೇಳಿಸಿ ಯುದ್ಧದಿಂದ ವಿಮುಖನನ್ನಾಗಿ ಮಾಡಿದ. ಭೀಷ್ಮರಿಗೆ ವಿರುದ್ಧವಾಗಿ ಶಿಖಂಡಿಯನ್ನು ಮುಂದಿಟ್ಟು ಯುದ್ಧದಿಂದ ವಿಮುಖಗೊಳಿಸಿದ. ಯುದ್ಧ ರಂಗದಲ್ಲಿ ಚಕ್ರ ಹಿಡಿದು ತನ್ನ ಮಾತನ್ನೇ ತಾನು ಉಲ್ಲಂಘಿಸಿದ. ಏನೆಲ್ಲ ಅಧರ್ಮಗಳ ವಿಚಾರ ಹೇಳಿದರೂ ಪಾಂಡವರು ಚಾಚು ತಪ್ಪದೆ ನಡೆದುಕೊಂಡರು. ಶ್ರೀಕೃಷ್ಣನಿಂದ ಸಹಾಯ ಪಡೆದ ಇವರು ತಮ್ಮ ಯಾಗದಲ್ಲಿ ಅಗ್ರಪೂಜೆ ಶ್ರೀಕೃಷ್ಣನಿಗೆ ಮಾಡಿದರು. ಪಾಂಡವರು ಶ್ರೀಕೃಷ್ಣನನ್ನು ಗುರು, ಪರಮಾತ್ಮ, ಭಗವಂತ ಎಂದೇ ನಂಬಿದ್ದರು. ಗೀತೆಯ ಅಧ್ಯಾಯ 10 ಶ್ಲೋಕ 12ರಲ್ಲಿ ಪರಂ ಬ್ರಹ್ಮಂ ಪರಂ ಧಾಮ್ ಪವಿತ್ರ ಪರಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುವಂ. ಇದರ ತಾತ್ಪರ್ಯವಾಗಿದೆ, ಅರ್ಜುನನು ಶ್ರೀಕೃಷ್ಣನನ್ನು ನೀನೇ ಪರಬ್ರಹ್ಮ, ನೀನೇ ಪರಂಧಾಮ, ನೀನೇ ಪರಮ ಪವಿತ್ರ, ನೀನೇ ಶಾಶ್ವತ ಪುರುಷ, ನೀನೇ ದಿವ್ಯ, ನೀನೇ ಆದಿದೇವ, ನೀನೇ ವಿಭುವು, ನೀನೇ ಪ್ರಭುವು, ನೀನೇ ಜನ ಮರಣರಹಿತನಾದ ಪರಮಾತ್ಮ ಭಗವಂತ ಎಂದೆಲ್ಲ ಮಹಿಮೆ ಮಾಡಿದನು. ಗೀತೆಯ ಅಧ್ಯಾಯ 10 ಶ್ಲೋಕ 17ರಲ್ಲಿ ಕಥಂ ವಿದ್ಯಾಮಹಂ ಯೋಗಿಂ ಸ್ತ್ವಾಂ ಸದಾ ಪರಚಿಂತೆಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸಿ ಭಗವನ್ಮಯ. ಇದರ ತಾತ್ಪರ್ಯವಾಗಿದೆ, ಎಲೈ ಯೋಗೇಶ್ವರ ಕೃಷ್ಣ, ನಿನ್ನನ್ನು ನಾನು ನಿರಂತರವಾಗಿ ಧ್ಯಾನ ಮಾಡಲು ನಿನ್ನನ್ನು ಹೇಗೆ ತಿಳಿದುಕೊಳ್ಳಲಿ? ಎಲೈ ಭಗವಂತ, ಯಾವ ಯಾವ ಭಾವಗಳಿಂದ ನಿನ್ನನ್ನು ನಾನು ಧ್ಯಾನಿಸಲಿ ಎಂದು ನಮ್ರ ಭಾವದಿಂದ, ಗೌರವದಿಂದ, ಪೂಜ್ಯ ಭಾವದಿಂದ ಅರ್ಜುನನು ಬೇಡಿಕೊಂಡನು. ಪಾಂಡವರ ವಿಜಯಕ್ಕೆ ಕಾರಣೀ ಪುರುಷನಾದ ಶ್ರೀಕೃಷ್ಣನು ಅರ್ಜುನನು ಮಾಡಿದ ಗುಣಗಾನವನ್ನು ಕೇಳಿ ನಸುನಗುತ್ತಾ ಅರ್ಜುನನಿಗೆ ಪರಮಾತ್ಮನ ಪರಿಚಯ ಗೊತ್ತಿಲ್ಲ ಎಂಬುದನ್ನು ಶ್ರೀಕೃಷ್ಣನು ತಿಳಿದುಕೊಂಡನು. ಕೃಷ್ಣ, ನೀನು ಜನನ ಮರಣರಹಿತ ಎಂಬ ಅರ್ಜುನನ ಮಾತು ಶ್ರೀಕೃಷ್ಣನಿಗೆ ಅತೃಪ್ತಿ ಉಂಟು ಮಾಡಿತು. ಈ ಕಾರಣದಿಂದ ಅರ್ಜುನನಿಗೆ ಗೀತೆಯ ಅಧ್ಯಾಯ 4 ಶ್ಲೋಕ 5ರಲ್ಲಿನ ಶ್ಲೋಕಗಳಲ್ಲಿ ಮುಂದೆ ತಿಳಿಸಿರುವಂತೆ ಹೇಳಿದನು. ಎಲೈ ಅರ್ಜುನ, ನಾನು ನೀನು ಅನೇಕ ಜನ್ಮಗಳನ್ನು ಮರಣಗಳನ್ನು ಪಡೆದಿದ್ದೇವೆ. ನೀನು ಅನೇಕ ಜನ್ಮಗಳನ್ನು ಮರಣಗಳನ್ನು ಪಡೆದಿದ್ದೇವೆ. ನೀನು ಎಲ್ಲವನ್ನೂ ತಿಳಿದಿಲ್ಲ, ನಾನು ತಿಳಿದಿರುವೆ ಎಂದು ಹೇಳಿದನು. ಅರ್ಜುನನು ಶ್ರೀಕೃಷ್ಣನನ್ನು ಪರಮ ಪವಿತ್ರನೆಂದು ಗುಣಗಾನ ಮಾಡಿದ್ದು ಸಹ ಶ್ರೀಕೃಷ್ಣನಿಗೆ ಹಿಡಿಸಲಿಲ್ಲ. ಏಕೆಂದರೆ ಜನ್ಮ ಪಡೆದವರು ಯಾರೂ ಅರಿಷ್ಟವರ್ಗ ರಹಿತರಲ್ಲ ಎಂದು ಶ್ರೀಕೃಷ್ಣ ಅರಿತಿದ್ದನು. ಆದ್ದರಿಂದ ಅರ್ಜುನನಿಗೆ ಶ್ರೀಕೃಷ್ಣ ಹೀಗೆ ಹೇಳಿದ, ನಾನು ನೀನು ಈ ರಾಜರು ಹಿಂದೆ ಅನೇಕ ಜನ್ಮಗಳಲ್ಲಿ ಇದ್ದೆವು, ಇಂದು ಈ ಜನ್ಮದಲ್ಲಿ ಇದ್ದೇವೆ, ಮುಂದೆಯೂ ಅನೇಕ ಪುನರ್ಜನ್ಮಗಳಲ್ಲಿ ಇದ್ದೇ ಇರುತ್ತೇವೆ. ನಾವೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ಅರಿಷಡ್ವರ್ಗ ಉಳ್ಳವರು ಎಂದು ಹೇಳಿದನು. ಈಶ್ವರನಾದ ಪರಮಾತ್ಮನ ಮಹಿಮೆ, ಪರಬ್ರಹ್ಮ, ಪರಂಧಾಮ, ಪರಮ ಪವಿತ್ರ, ಆದಿದೇವ, ಜನನ ಮರಣರಹಿತನೆಂದು ಗೀತೆಯ ಅಧ್ಯಾಯ 10 ಶ್ಲೋಕ 12ರಲ್ಲಿ ಹೇಳಿದನು. ಈ ಎಲ್ಲ ವಿಚಾರಗಳನ್ನು ಹೇಳುವುದರ ಜೊತೆಗೆ, ಹೇ ಅರ್ಜುನ, ನೀನು ಜಗತ್ ನಿಯಾಮಕನಾದ ಈಶ್ವರನಿಗೆ ಸರ್ವ ಭಾವಗಳಿಂದಲೂ ಶರಣು ಹೋಗು. ಅವನೇ ಪರಮ ಶಾಂತಿಯನ್ನು, ಶಾಶ್ವತವಾದ ಸ್ಥಾನವನ್ನು ಕೊಡುತ್ತಾನೆ. ಗೀತೆಯ ಅಧ್ಯಾಯ 18 ಶ್ಲೋಕ 61-62ರಲ್ಲಿ ಎಂದು ಉಪದೇಶಿಸಿದನು. ಶ್ರೀಕೃಷ್ಣನು ಹೇಳಿದ ಸತ್ಯಗಳ ಅರಿವನ್ನು ಈ ಮುಂದಿನ ಪುಟಗಳಲ್ಲಿ ಅರಿಯೋಣ. ಶ್ರೀಕೃಷ್ಣ ಕಂಡ ಈಶ್ವರನು ಬ್ರಹ್ಮ, ವಿಷ್ಣು, ಶಂಕರ ಈ ತ್ರಿಮೂರ್ತಿಗಳಿಗೂ ಅಧಿಪತಿಯಾಗಿದ್ದಾನೆ. ಶ್ರೀಕೃಷ್ಣ ಸ್ವಯಂ ಹೇಳಿದ್ದೇನೆಂದರೆ, ನಾನು ಜನನ ಮರಣಧಾರಿ ದೇವತೆಯಾಗಿರುವೆನು, ನಾನು ಪರಮಾತ್ಮ ಅಲ್ಲ. ಶ್ರೀಕೃಷ್ಣ ಉವಾಚ. ಗೀತೆಯ ಅಧ್ಯಾಯ 4 ಶ್ಲೋಕ 5ರಲ್ಲಿ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ ತಾನಿ ಅಹಂ ವೇದ ಸರ್ವಾಣಿ ನ ತ್ವಂ ವೇತ್ತಂ ಪರಂ ತಪ.
ಇದರ ತಾತ್ಪರ್ಯವಾಗಿದೆ. ಶ್ರೀಕೃಷ್ಣನು ಹೇಳಿದನು, ಎಲೈ ಅರ್ಜುನ, ನನಗೂ ಮತ್ತು ನಿನಗೂ ಅನೇಕ ಜನ್ಮಗಳು ಕಳೆದು ಹೋದವು. ಎಲೈ ಪರಂತಪನೆ, ಅವುಗಳೆಲ್ಲ ನನಗೆ ನೆನಪಿವೆ, ಆದರೆ ಅವುಗಳ ನೆನಪು ನಿನಗೆ ಇಲ್ಲ. ತಾತ್ಪರ್ಯ ನಿರೂಪಣೆ. ಶ್ರೀಕೃಷ್ಣನಿಗೆ ಅನೇಕ ಜನ್ಮಗಳಾದವು. ಅವುಗಳಲ್ಲಿ ಕೆಲವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಲು ಪ್ರಯತ್ನಿಸುತ್ತಿದ್ದೇನೆ. ಶ್ರೀಕೃಷ್ಣನು ಕೃಷ್ಣನಾಗಿ ಜನ್ಮ ಪಡೆದಾಗ ಕೃಷ್ಣನ ತಂದೆ ವಸುದೇವ, ತಾಯಿ ದೇವಕಿಯಾಗಿದ್ದರು. ಶ್ರೀಕೃಷ್ಣನು ಹಿಂದಿನ ಜನ್ಮದಲ್ಲಿ ಕೋದಂಡರಾಮನಾಗಿ ಜನ್ಮ ಪಡೆದಿದ್ದನು. ಕೋದಂಡರಾಮನ ತಂದೆ ದಶರಥ, ತಾಯಿ ಕೌಸಲ್ಯ. ಇವರು ನಿರಾಕಾರ ರಾಮನಾದ ಜ್ಯೋತಿರ್ಲಿಂಗ ಸ್ವರೂಪಿ ಶಿವನ ಭಕ್ತರು. ದಶರಥನು ಶ್ರವಣ ಕುಮಾರನನ್ನು ಕೊಂದ ಪಾಪ ಪರಿಹಾರಾರ್ಥವಾಗಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸುತ್ತಿದ್ದಾನೆ. ಈ ಶಿವಲಿಂಗಕ್ಕೆ ದಶರಥ ರಾಮೇಶ್ವರ ಎಂದು ಮಹಿಮೆ ಇದೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಈ ಶಿವಲಿಂಗವಿದೆ. ಶ್ರೀಕೃಷ್ಣನು ಕೋದಂಡರಾಮನ ಜನ್ಮಕ್ಕೂ ಹಿಂದೆ ಪರಶುರಾಮನಾಗಿ ಜನ್ಮ ಪಡೆದಿದ್ದನು. ಪರಶುರಾಮನ ತಂದೆ ಜಮದಗ್ನಿ ಋಷಿ, ತಾಯಿ ರೇಣುಕಾಂಬೆ. ಇವರು ಶಿವನ ಪರಮ ಭಕ್ತರು. ಶ್ರೀಕೃಷ್ಣನು ಪರಶುರಾಮ ಜನ್ಮಕ್ಕೂ ಹಿಂದಿನ ಜನ್ಮದಲ್ಲಿ ವಾಮನನಾಗಿ ಜನ್ಮ ಪಡೆದಿದ್ದನು. ವಾಮನನ ತಂದೆ ಕಶ್ಯಪ ಮಹರ್ಷಿ, ತಾಯಿ ಅದಿತಿ ದೇವಿಯಾಗಿದ್ದರು. ಶ್ರೀಕೃಷ್ಣನು ತನ್ನ ಮುಂದಿನ ಜನ್ಮದಲ್ಲಿ ಬುದ್ಧನಾಗಿ ಜನ್ಮ ಪಡೆದಿದ್ದನು. ಶ್ರೀಕೃಷ್ಣನು ಬುದ್ಧ ಸಿದ್ಧಾರ್ಥನಾಗಿ ಜನ್ಮ ಪಡೆದಾಗ ಅವನ ತಂದೆ ಶುದ್ಧೋಧನ ರಾಯ, ತಾಯಿ ಮಾಯಾದೇವಿಯಾಗಿದ್ದರು. ದಶಾವತಾರದಲ್ಲಿ ಶ್ರೀಕೃಷ್ಣನು ಪಡೆದ ಕೆಲವು ಅವತಾರಗಳು ಇದಕ್ಕೆ ಆಧಾರವಾಗಿದೆ. ಪ್ರತಿಯೊಂದು ಜನ್ಮ, ಪೂರ್ವಜನ್ಮ, ಪುನರ್ಜನ್ಮಗಳಿಗೆ ಕಾರಣ ಉಂಟು. ಆ ಕಾರಣಗಳೇ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಋಣ ಸಂಬಂಧ, ಕರ್ಮ ಸಂಬಂಧ, ದೇಹ ಸಂಬಂಧಗಳಾಗಿವೆ. ಪ್ರಾರಬ್ಧ ಕರ್ಮವೆಂದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯದ ಫಲಗಳನ್ನು ಅನುಭವಿಸಿಯೂ ಮತ್ತು ಉಳಿದಿರುವಂತಹ ಶೇಷವಾಗಿದೆ. ಸಂಚಿತ ಕರ್ಮವೆಂದರೆ ಕಳೆದ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯದ ಫಲವಾಗಿದೆ. ಆಗಾಮಿ ಕರ್ಮವೆಂದರೆ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾದ ಕರ್ಮಫಲ. ಈ ಕರ್ಮಫಲಗಳು ಶ್ರೀರಾಮನಿಗೂ ಬಿಡಲಿಲ್ಲ, ಶ್ರೀಕೃಷ್ಣನಿಗೂ ಬಿಡಲಿಲ್ಲ. ಉದಾಹರಣೆಗೆ, ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ಶೂರ್ಪನಖಿಗೆ ತಮ್ಮನಾದ ಲಕ್ಷ್ಮಣನಿಂದ ಅವಳ ಕೆಲವು ಅಂಗಗಳನ್ನು ವಿಕಾರಗೊಳಿಸಲು ಆಜ್ಞೆ ಮಾಡಿದ್ದನು. ಈ ಕುಕರ್ಮದ ಫಲವಾಗಿ ಶ್ರೀರಾಮನು ಶ್ರೀಕೃಷ್ಣನಾಗಿ ಜನ್ಮ ಪಡೆದಾಗ ಹಿಂದೆ ಶೂರ್ಪನಖಿಯಾಗಿದ್ದವಳು ಪುನರ್ಜನ್ಮದಲ್ಲಿ ಪುತನಿಯಾಗಿ ಜನ್ಮ ಪಡೆದು ಶ್ರೀಕೃಷ್ಣನಿಗೆ ತನ್ನ ವಿಷದ ಸ್ತನಪಾನ ಮಾಡಿಸಿ ಕೊಲ್ಲಲು ಪ್ರಯತ್ನಿಸಿದಳು. ಇದು ಸಂಚಿತ ಕರ್ಮವಾಗಿ ಶ್ರೀಕೃಷ್ಣನಿಗೆ ಕಾಡಿತ್ತು. ವಾಲಿ ಸುಗ್ರೀವರ ಕಲಹದಲ್ಲಿ ಶ್ರೀರಾಮನು ವಾಲಿಯನ್ನು ಮೋಸದಿಂದ ಕೊಂದಿದ್ದನು. ಈ ಪಾಪಕರ್ಮಕ್ಕೆ ಪ್ರತಿಯಾಗಿ ಶ್ರೀರಾಮನ ಪುನರ್ಜನ್ಮವಾದ ಶ್ರೀಕೃಷ್ಣನ ಜನ್ಮದಲ್ಲಿ ವಾಲಿಯು ಒಬ್ಬ ಬೇಡನಾಗಿ ಬಂದು ಶ್ರೀಕೃಷ್ಣನನ್ನು ತನ್ನ ಬಾಣದಿಂದ ಕೊಂದನು. ಇದು ಸಹ ಸಂಚಿತ ಕರ್ಮ ಫಲವಾಗಿದೆ. ಜನನ ಮರಣ ಚಕ್ರದಲ್ಲಿ ಬಂದಿರುವವರಿಗೆ ಶಾಶ್ವತ ಮುಕ್ತಿ ಇಲ್ಲ, ಹಾಗೂ ಜನನ ಮರಣ ಚಕ್ರದಲ್ಲಿ ಬರುವವರು ಯಾರೂ ಅಜನ್ಮರಲ್ಲ, ಅಯೋನಿಜರಲ್ಲ. ಜನನ ಮರಣ ಚಕ್ರದಲ್ಲಿ ಬರುವವರೆಲ್ಲ ಜನ್ಮಿಗಳು ಹಾಗೂ ಯೋನಿಜರೇ ಆಗಿದ್ದಾರೆ, ಭೋಕ್ತರೇ ಆಗಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷ್ಟ್ವರ್ಗ ಉಳ್ಳವರೇ ಆಗಿದ್ದಾರೆ. ಈ ಗೀತಾ ವಾಕ್ಯದೊಳಗೆ ಶ್ರೀರಾಮನು, ಶ್ರೀಕೃಷ್ಣನು ಮುಂತಾದವರೆಲ್ಲ ಸೇರಿಕೊಂಡಿದ್ದಾರೆ. ಆದ್ದರಿಂದ ನನಗೂ ನಿನಗೂ ಪುನರ್ಜನ್ಮಗಳು ಇವೆ. ನಾನು ಪರಮಾತ್ಮನಲ್ಲ, ನೀನು ಪರಮಾತ್ಮನಲ್ಲ, ನಾನು ಭಗವಂತನಲ್ಲ, ನೀನು ಭಗವಂತನಲ್ಲ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಯಾರು ತಾಯಿ ತಂದೆಯ ಮಕ್ಕಳಾಗಿ ಜನ್ಮ ಪಡೆಯುತ್ತಾರೋ ಅವರೆಲ್ಲರೂ ಯೋನಿಜರೇ. ತಾಯಿಯ ಗರ್ಭದಿಂದ ಜನ್ಮ ಪಡೆದವರು ಯೋನಿಜರೆಂದು, ಕಾಯಧಾರಿಗಳೆಂದು, ಭೋಕ್ತರೆಂದು ತಿಳಿದು ಬರುತ್ತದೆ. ದೇವಾತ್ಮನಾದ ಶ್ರೀಕೃಷ್ಣನಿಗೆ ಪರಮಾತ್ಮನ ಒಂದು ಮಹಿಮೆಯೂ ಸಹ ಇರುವುದಿಲ್ಲ. ಆದ್ದರಿಂದ ಶ್ರೀಕೃಷ್ಣನು ಪರಮಾತ್ಮ ಆಗಲಾರ, ಪರಮಾತ್ಮನಾಗಿಲ್ಲ. ಶ್ರೀಕೃಷ್ಣನು ಪುರುಷೋತ್ತಮ ದೇವತೆಯಾಗಿದ್ದಾನೆ. ಪರಮಾತ್ಮನು ಅಜ, ಅಜನ್ಮ, ಅಯೋನಿಜ, ಅಕಾಯ, ಅಶರೀರಿ, ಅಭೋಕ್ತ, ಅಹಿಂಸಕ. ಪರಮಾತ್ಮನಾದ ಜ್ಯೋತಿರ್ಲಿಂಗಂ ಶಿವನು ಮಾತ್ರ ಸರ್ವೋತ್ತಮನಾಗಿದ್ದಾನೆ, ಪರಮಾತ್ಮನಾಗಿದ್ದಾನೆ. ಈ ಸತ್ಯ ಜ್ಞಾನದ ಅರಿವು ಶ್ರೀಕೃಷ್ಣನಿಗೆ ಗೊತ್ತಿದೆ ಎಂದು ಈ ಶ್ಲೋಕ ಹೇಳುತ್ತಿದೆ.
ದೇಹ ಒಂದು ರಥ, ದೇಹವೆಂಬ ರಥವನ್ನು ನಡೆಸುವವನು ಆತ್ಮನೆಂಬ ಸಾರಥಿ. ಆತ್ಮನೆಂಬ ಸಾರಥಿ ದೇಹವೆಂಬ ರಥದಿಂದ ಇಳಿದರೆ ಆ ದೇಹ ಒಂದು ಹೆಣ. ತಾಯಿಯ ಗರ್ಭದಿಂದ ದೇಹ ಪಡೆದಾಗ ಆತ್ಮನಿಗೆ ಜನ್ಮವೆಂದು, ಆತ್ಮನು ದೇಹ ಬಿಟ್ಟರೆ ಮರಣವೆಂದು ಹೆಸರು. ಇಂತಹ ಅನೇಕ ಜನನ ಮರಣಗಳು ಅರ್ಜುನನಿಗೆ ಶ್ರೀಕೃಷ್ಣನಿಗೆ ಆಯಿತು. ಶ್ರೀಕೃಷ್ಣ ಸ್ವಯಂ ಹೇಳಿದ್ದೇನೆಂದರೆ, ನನಗೂ ನಿನಗೂ ಈ ರಾಜರುಗಳಿಗೂ ಅನ್ಯ ಆತ್ಮರುಗಳಿಗೂ ಜನನ ಮರಣದಿಂದ ಶಾಶ್ವತ ಬಿಡುಗಡೆ ಇಲ್ಲದ ಕಾರಣ ಯಾರೂ ಭಗವಂತನಲ್ಲ. ಶ್ರೀಕೃಷ್ಣ ಉವಾಚ್. ಗೀತೆಯ ಅಧ್ಯಾಯ 2 ಶ್ಲೋಕ 12ರಲ್ಲಿ ನ ತು ಏವ ಅಹಂ ಜಾತು ನ ಆಸಂ ನ ತ್ವಂ ನ ಇಮೆ ಜನಾಧಿಫಾ ನ ಚ ಏವ ನ ಭವಿಷ್ಯಾಮ ಸರ್ವೇ ವಯಂ ಅಧಂ ಪರಂ. ಇದರ ಭಾವಾರ್ಥ ತಾತ್ಪರ್ಯವಾಗಿದೆ, ನಾನು ಯಾವ ಕಾಲದಲ್ಲಿಯೂ ಇರಲಿಲ್ಲವೆಂಬುವುದೇ ಇಲ್ಲ, ನೀನು ಮತ್ತು ಈ ರಾಜರು ಇರಲಿಲ್ಲವೆಂಬುವುದೇ ಇಲ್ಲ, ಇನ್ನು ಮುಂದೆಯೂ ನಾವೆಲ್ಲರೂ ಇರುವುದಿಲ್ಲವೆಂಬುವುದೇ ಇಲ್ಲ. ಅಂದರೆ ಶಾಶ್ವತವಾಗಿ ಜನನ ಮರಣ ಚಕ್ರದಲ್ಲಿ ಸುತ್ತುತ್ತೇವೆ, ಕರ್ಮ ಫಲಗಳನ್ನು ಅನುಭವಿಸುತ್ತೇವೆ. ತಾತ್ಪರ್ಯ ನಿರೂಪಣೆ. ಪುರುಷೋತ್ತಮನಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಶ್ರೀಕೃಷ್ಣನಾದ ನಾನು ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲೆಲ್ಲ ಇದ್ದೇನೆ. ಕ್ಷತ್ರಿಯ ಆತ್ಮರುಗಳಾದ ಈ ರಾಜರುಗಳೆಲ್ಲ ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲೆಲ್ಲ ಇದ್ದಾರೆ. ಅರ್ಜುನನಾದ ನೀನು ಸಹ ಹಿಂದೆ ಇದ್ದೆ, ಈಗಲೂ ಇದ್ದೀಯಾ, ಮುಂದೆಯೂ ಇರುತ್ತೀಯಾ. ಇನ್ನು ಮುಂದೆಯೂ ಅಂದರೆ ಭವಿಷ್ಯತ್ ಕಾಲದಲ್ಲೆಲ್ಲ ನಾವೆಲ್ಲರೂ ಆತ್ಮರು. ಅಂದರೆ ಶ್ರೀಕೃಷ್ಣ ಆತ್ಮನು ಮತ್ತು ಅನ್ಯ ಆತ್ಮರು, ಈ ರಾಜರು ಮತ್ತು ಅರ್ಜುನ ಆತ್ಮನಾದ ನೀನು ಎಲ್ಲ ಕಾಲದಲ್ಲಿಯೂ ಜನನ ಮರಣ ಕಾಲಚಕ್ರದಲ್ಲಿ ಆತ್ಮಗಳು ಅನಾದಿ ಹಾಗೂ ಅವಿನಾಶಿಯಾಗಿ ಇರುತ್ತೇವೆ. ಜನನ ಮತ್ತು ಮರಣದ ಈ ನಾಟಕ ಮತ್ತೆ ಮತ್ತೆ ನಡೆಯುತ್ತದೆ. ಜನನ ಮತ್ತು ಮರಣದ ಈ ಅವಿನಾಶಿ ನಾಟಕದ ಪಾತ್ರದಲ್ಲಿ ದೇವತೆಗಳು, ದಾನವರು, ಮಾನವರು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಮತ್ತೆ ಮತ್ತೆ ಬೇರೆ ಬೇರೆ ಶರೀರಗಳಲ್ಲಿ ಹಾಗೂ ಬೇರೆ ಬೇರೆ ಹೆಸರುಗಳಿಂದ ಅಭಿನಯ ಮಾಡುತ್ತಿರುತ್ತಾರೆ. ಇವುಗಳ ಆತ್ಮರುಗಳ ಅನಾದಿ ಅವಿನಾಶಿ ಪಾತ್ರಗಳಾಗಿರುತ್ತವೆ. ಈ ಕಾರಣದಿಂದ ಶ್ರೀಕೃಷ್ಣನಿಗೂ ಶಾಶ್ವತ ಮುಕ್ತಿ ಇಲ್ಲ, ಅರ್ಜುನಾದಿ ಪಾಂಡವರಿಗೂ ಶಾಶ್ವತ ಮುಕ್ತಿ ಇಲ್ಲ, ಈ ರಾಜಾದಿ ರಾಜರಿಗೂ ಶಾಶ್ವತ ಮುಕ್ತಿ ಇಲ್ಲ, ಈ ಧರಣಿಯ ಮೇಲೆ ಜನ್ಮಿಸಿರುವವರಿಗೆ ಯಾರಿಗೂ ಶಾಶ್ವತ ಮುಕ್ತಿ ಇಲ್ಲ. ಹಾಗೂ ಜನನ ಮರಣ ಚಕ್ರದಲ್ಲಿ ಬರುವವರು ಯಾರೂ ಅಜನ್ಮರಲ್ಲ, ಅಯೋನಿಜರಲ್ಲ. ಜನನ ಮರಣ ಚಕ್ರದಲ್ಲಿ ಬರುವವರೆಲ್ಲ ಯೋನಿಜರು ಹಾಗೂ ಜನ್ಮಿಗಳಾಗಿದ್ದಾರೆ. ಈ ಗೀತಾ ವಾಕ್ಯದೊಳಗೆ ಶ್ರೀರಾಮನು, ಶ್ರೀಕೃಷ್ಣನು ಮುಂತಾದವರೆಲ್ಲ ಸೇರಿಕೊಂಡಿದ್ದಾರೆ. ಆದ್ದರಿಂದ ಇವರ್ಯಾರೂ ಭಗವಂತನಲ್ಲ, ಪರಮಾತ್ಮನಲ್ಲ ಎನ್ನುತ್ತದೆ ಗೀತೆಯ ಮೇಲಿನ ಶ್ಲೋಕ. ತಾಯಿಯ ಗರ್ಭದಿಂದ ಶಿಶುವಾಗಿ ಜನಿಸಿದ ಶರೀರದಲ್ಲಿ ಚೈತನ್ಯವಾದ ಒಂದು ಜ್ಯೋತಿ ಇರುತ್ತದೆ, ಅದು ಆತ್ಮ. ಶ್ರೀಕೃಷ್ಣ ಎಂದರೆ ದೇಹವಲ್ಲ, ಆತ್ಮ. ಅರ್ಜುನ ಎಂದರೆ ದೇಹವಲ್ಲ, ಆತ್ಮ. ಈ ರಾಜರುಗಳು ಎಂದರೆ ದೇಹದೊಳಗಿರುವ ಆತ್ಮರು. ಆತ್ಮ ಜ್ಯೋತಿಗಳು ಕಣ್ಣಿಗೆ ಕಾಣುವುದಿಲ್ಲ, ದೇಹ ಕಣ್ಣಿಗೆ ಕಾಣುತ್ತದೆ. ಆತ್ಮ ಅವ್ಯಕ್ತವಾಗಿದೆ, ಅದು ಅಗೋಚರವಾಗಿದೆ, ಅದೃಶ್ಯವಾಗಿದೆ. ಆತ್ಮಗಳು ಶಾಶ್ವತವಾಗಿವೆ, ಆತ್ಮಗಳು ಅನಾದಿಯಾಗಿವೆ, ಆತ್ಮಗಳು ಅವಿನಾಶಿಯಾಗಿವೆ. ಜನನ ಮರಣವೆಂಬ ಪುನಃ ಪುನಃ ಪ್ರಕ್ರಿಯೆಗಳು ದೇಹಗಳ ಬದಲಾವಣೆಗಳಾಗಿವೆ. ತಾಯಿ ಗರ್ಭದಿಂದ ಹೊಸ ದೇಹ ಪಡೆದರೆ ಜನ್ಮ, ಈ ದೇಹ ತ್ಯಾಗ ಮಾಡಿದರೆ ಮರಣ. ಅಂದರೆ ಆತ್ಮಗಳು ಎಲ್ಲ ಕಾಲದಲ್ಲೂ ಜನನ ಮರಣ ಚಕ್ರದಲ್ಲಿ ಇರುತ್ತವೆ. ಜನನ ಮರಣ ಚಕ್ರದಲ್ಲಿ ಬಂದಿರುವ ಸರ್ವ ಆತ್ಮರುಗಳಿಗೆ ಜನನ ಮತ್ತು ಮರಣ ಚಕ್ರದಿಂದ ಶಾಶ್ವತ ಮುಕ್ತಿ ಇಲ್ಲ. ಗೀತೆಯ ಅಧ್ಯಾಯ 2 ಶ್ಲೋಕ 27ರಲ್ಲಿ ಜಾತಸ್ಯ ಹಿ ಧ್ರುವಂ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪಹರ್ಯಾರ್ಯ ಅರ್ಥೆ ನ ತ್ವಂ ಶೋಚಿತುಂ ಅರ್ಹಸಿ. ಈ ಶ್ಲೋಕದ ಭಾವಾರ್ಥವಾಗಿದೆ, ತಾತ್ಪರ್ಯವಾಗಿದೆ, ಹುಟ್ಟಿದವನಿಗೆ ಮರಣವು ನಿಶ್ಚಯವು ಮತ್ತು ಸತ್ತವನಿಗೆ ಜನ್ಮವು ನಿಶ್ಚಯವು. ಆದುದರಿಂದ ಪರಿಹರಿಸಲಾಗದ ಈ ವಿಷಯದಲ್ಲಿ ನೀನು ಶೋಕಿಸಬಾರದು.
ತಾತ್ಪರ್ಯ ನಿರೂಪಣೆ. ಜನನ ಮರಣ ಚಕ್ರವೆಂಬುದು ಆತ್ಮರುಗಳಿಗೆ ಪುನಃ ಪುನಃ ಅಭಿನಯಿಸುವ ನಾಟಕದಲ್ಲಿನ ಪಾತ್ರವಾಗಿದೆ. ಜನನದ ನಂತರ ಮರಣ ಮತ್ತು ಮರಣದ ನಂತರ ಜನನ ಎಲ್ಲ ಆತ್ಮರಿಗೆ ಶಾಶ್ವತ. ಈ ಜನನ ಮರಣಗಳ ನಾಟಕದಲ್ಲಿ ಆತ್ಮರುಗಳಿಗೆ ನಿಶ್ಚಿತ ಪಾತ್ರಗಳಿವೆ. ದೇಹಗಳೇ ಉಡುಪುಗಳಾಗಿವೆ. ಪ್ರತಿಯೊಂದು ಜನನದಲ್ಲಿ ದೇಹವೆಂಬ ಹೊಸ ಉಡುಪು ಆತ್ಮನಿಗೆ ಪ್ರಾಪ್ತಿಯಾಗುತ್ತದೆ. ಆದರೆ ಆತ್ಮ ಮಾತ್ರ ಅವಿನಾಶಿಯಾಗಿದ್ದಾನೆ. ಆತ್ಮ ವಿವಿಧ ಜನ್ಮಗಳಲ್ಲಿ ವಿವಿಧ ಪಾತ್ರಧಾರಿಯಾಗಿದೆ. ಯುಗ ಯುಗಗಳಲ್ಲಿ ಆತ್ಮಕ್ಕೆ ಅನೇಕ ಪಾತ್ರಗಳು. ಸತ್ಯಯುಗದಲ್ಲಿ ಆತ್ಮರಿಗೆ ದೇವತಾ ಸತೋಪ್ರಧಾನ ಪಾತ್ರಗಳು. ತ್ರೇತಾಯುಗದಲ್ಲಿ ಆತ್ಮರಿಗೆ ಪಾತ್ರಗಳು. ದ್ವಾಪರ ಯುಗದಲ್ಲಿ ಆತ್ಮರಿಗೆ ರಜೋ ಪಾತ್ರಗಳು. ಕಲಿಯುಗದಲ್ಲಿ ಆತ್ಮರಿಗೆ ತಮೋಪ್ರಧಾನ ಪಾತ್ರಗಳು. ಪ್ರತಿ ಪಾತ್ರದಲ್ಲಿ ಬೇರೆ ಬೇರೆ ಹೆಸರುಗಳು. ಪ್ರತಿ ಪಾತ್ರದಲ್ಲಿ ಬೇರೆ ಬೇರೆ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೆಂಡತಿ ಗಂಡ, ಮಕ್ಕಳು, ಅತ್ತೆ ಮಾವ, ಭಾವ ಮೈದುನ, ಮಿತ್ರ, ಬಂಧು ಬಳಗ. ಮರುಜನ್ಮದಲ್ಲಿ ಹಿಂದಿನವರ ನೆನಪೂ ಇಲ್ಲ, ಪರಿಚಯವೂ ಇಲ್ಲ, ಸಂಬಂಧವಂತೂ ಇಲ್ಲವೇ ಇಲ್ಲ. ಪ್ರತಿ ದೃಶ್ಯವೂ ಪ್ರತಿ ಪಾತ್ರವೂ ದೇಹಾಭಿಮಾನ, ಹೊಸ ಹೊಸ ದೇಹ ಸಂಬಂಧಿಗಳಿಂದ ಕೂಡಿರುತ್ತದೆ. ಹೀಗೆ ಅವಿನಾಶಿ ಆತ್ಮಗಳಿಗೆ ಅವಿನಾಶಿಯಾದ ಪುನಃ ಪುನಃ ಪಾತ್ರಗಳಿರುತ್ತವೆ. ಇವು ಪಾತ್ರಧಾರಿಗಳು ಆತ್ಮಗಳಾಗಿದ್ದಾರೆ ಎಂಬ ಅರಿವೇ ಇಲ್ಲದ ಅವಿನಾಶಿ ಪಾತ್ರಗಳು. ಈ ಪಾತ್ರಾಭಿನಯಗಳು ಮುಗಿಯಲಾರದ ನಾಟಕದಲ್ಲಿವೆ. ಇದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ನಾಟಕ ನಿಲ್ಲಿಸಲು ಸಾಧ್ಯವಿಲ್ಲ. ಪಾತ್ರಧಾರಿಗಳ ಪಾತ್ರಗಳನ್ನು ಬದಲಿಸಲು ಸಾಧ್ಯವಿಲ್ಲ. ಈ ಅವಿನಾಶಿ ನಾಟಕ ತಿಳಿಯುವುದರ ಹಾಗೂ ತಿಳಿಯದಿರುವವರು ಸುಖ ದುಃಖ ಅನುಭವಿಸುತ್ತಾರೆ. ತಿಳಿದವರಿಗೆ ಸುಖವು ಒಂದು ನಟನೆ, ದುಃಖವೂ ಒಂದು ನಟನೆ. ಇಂತಹ ಸುಖ ದುಃಖದ ನಾಟಕಕ್ಕೆ, ಜನನ ಮರಣದ ನಾಟಕಕ್ಕೆ ಚಿಂತಿಸಿ ಫಲವಿಲ್ಲ. ಸಂಗಮ ಯುಗದಲ್ಲಿ ಶಿವ ಪರಮಾತ್ಮನಿಂದ ಆತ್ಮರುಗಳ ಜನನ ಮರಣದ ನಾಟಕದ ನಿರೂಪಣೆ ಲಭ್ಯವಾಗಿದೆ. ಇದನ್ನು ಅರಿತವರೇ ಜ್ಞಾನಿಗಳು. ಗೀತೆಯ ಅಧ್ಯಾಯ 9 ಶ್ಲೋಕ 21ರಲ್ಲಿ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷಿಣೇ ಪುಣ್ಯ ವೃತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನುಪ್ರಪನ್ನ ಗತಾಗತಂ ಕಾಮ ಲಭಂತೆ. ಇದರ ತಾತ್ಪರ್ಯವಾಗಿದೆ, ಅವರು ಪುಣ್ಯ ಮಾಡಿದ ಆತ್ಮರು ವಿಶಾಲವಾದ ಆ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯವು ಕ್ಷೀಣವಾಗಲು ಮನುಷ್ಯ ಲೋಕವನ್ನು ಪ್ರವೇಶಿಸುತ್ತಾರೆ. ಹೀಗೆ ತ್ರಯೀ ಧರ್ಮವನ್ನು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕವಾಗಿ ಆತ್ಮರುಗಳು ಅನುಷ್ಠಾನ ಮಾಡುವ ಕಾಮಿಗಳು, ವಿಕಾರಗಳನ್ನು ಮತ್ತು ಭೋಗಗಳನ್ನು ಇಚ್ಛಿಸುವ ಆತ್ಮಗಳು ಗಮನಾಗಮನಗಳನ್ನು ಹೊಂದುತ್ತಾರೆ. ಸ್ವರ್ಗಲೋಕ ಸತ್ಯ ತ್ರೇತಾಯುಗದ ನಂತರ ನರಕ, ದ್ವಾಪರ ಮತ್ತು ಕಲಿಯುಗ, ಮತ್ತೆ ನರಕಲೋಕದಿಂದ ಸ್ವರ್ಗಲೋಕಗಳಲ್ಲಿ ಜನನ ಮರಣ ಚಕ್ರಗಳಲ್ಲಿ ಅನಾದಿ ಅವಿನಾಶಿಯಾಗಿ ಪುನಃ ಪುನಃ ಸುತ್ತುತ್ತಿರುತ್ತಾರೆ. ನಾಟಕವೆಂದರೆ ಪುನಃ ಪುನಃ ನಡೆಯುವ ದೃಶ್ಯ ಮತ್ತು ಪಾತ್ರಧಾರಿಗಳನ್ನು ಹೊಂದಿರುತ್ತದೆ. ಪರಿಹರಿಸಲಾರದ ಜನನ ಮರಣವಿದೆ ಎಂದರೆ ಶಾಶ್ವತವಾದ ಮುಕ್ತಿ ಯಾರಿಗೂ ಇಲ್ಲ. ಜನನ ಮರಣದಲ್ಲಿ ಬರುವವರು ಯಾರೂ ಅಜನ್ಮರಲ್ಲ, ಅಯೋನಿಜರಾಗಿಲ್ಲ. ಜನನ ಮರಣ ಚಕ್ರದಲ್ಲಿ ಬರುವವರೆಲ್ಲ ಜನ್ಮಿಗಳು ಹಾಗೂ ಯೋನಿಜರೇ ಆಗಿರುತ್ತಾರೆ. ಈ ಗೀತಾ ವಾಕ್ಯಕ್ಕೆ ಶ್ರೀರಾಮ, ಶ್ರೀಕೃಷ್ಣಾದಿಗಳೆಲ್ಲರೂ ಸೇರಿಕೊಂಡಿದ್ದಾರೆ. ಪರಮಾತ್ಮ ಒಬ್ಬನಿಗೆ ಮಾತ್ರ ಜನನವಿಲ್ಲ, ಮರಣವಿಲ್ಲ. ಆದ್ದರಿಂದ ಪರಮಾತ್ಮನು ಅಜನ್ಮ, ಅಯೋನಿಜ, ಅಕಾಯ, ಅಶರೀರಿ, ಅಭೋಕ್ತ, ಅಹಿಂಸಕ, ಅವ್ಯಕ್ತ, ಅನಾದಿ, ಅವಿನಾಶಿ, ಈ ವಿಶ್ವ ನಾಟಕದ ನಿರ್ದೇಶಕನಾಗಿದ್ದಾನೆ. ಇಂತಹ ಮಹಿಮೆಯುಳ್ಳ ಪರಮಾತ್ಮನಿಗೆ ಗೀತೆಯ ಅಧ್ಯಾಯ 18 ಶ್ಲೋಕ 61ರಲ್ಲಿ ಈಶ್ವರನೆಂದು ಹೇಳಿದೆ. ಪ್ರತಿಯೊಬ್ಬ ಆತ್ಮರಿಗೆ ದೇಹ ಒಂದು ಉಡುಪು. ಹಳೆಯ ಉಡುಪನ್ನು ತೆಗೆದುಹಾಕಿ ಹೊಸ ಉಡುಪನ್ನು ಧರಿಸುವಂತೆ ಆತ್ಮನು ಹಳೆಯ ದೇಹವನ್ನು ತ್ಯಜಿಸುತ್ತದೆ. ತಾಯಿಯ ಗರ್ಭದಿಂದ ಪಡೆದ ಹೊಸ ಶರೀರ ಹೊಸ ಉಡುಪಾಗಿ ಪ್ರಾಪ್ತವಾಗುತ್ತದೆ. ಈ ಪ್ರಕ್ರಿಯೆಗೆ ಜನನ ಮರಣ ಚಕ್ರವೆಂದು ಹೆಸರು. ಈಶ್ವರ ನಿರಾಕಾರ. ಭಗವದ್ಗೀತೆ ಆಧಾರ. ಜನನ ಮರಣದ ಅವಿನಾಶಿ ನಾಟಕದ ನಿರ್ದೇಶಕ ಭಗವಂತನಾದ ಈಶ್ವರನಾಗಿದ್ದಾನೆ. ಶ್ರೀಕೃಷ್ಣ ಉವಾಚ್ ಅಧ್ಯಾಯ 18 ಶ್ಲೋಕ 61ರಲ್ಲಿ ಈಶ್ವರಂ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ
ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ. ಇದರ ತಾತ್ಪರ್ಯವಾಗಿದೆ, ಈಶ್ವರನು ಎಂದರೆ ಯಾರು? ಈಶ್ವರ ಶಬ್ದ ಸಂಸ್ಕೃತದ್ದಾಗಿದೆ. ಈಶ್ವರ ಎಂದರೆ ಒಡೆಯ, ಅಧಿಪತಿ, ಪ್ರಭು, ಯಜಮಾನ. ಹಿಂದೂಗಳ ಈಶ್ವರ, ಮುಸಲ್ಮಾನರ ಅಲ್ಲಾಹ, ಕ್ರಿಶ್ಚಿಯನ್ನರ ಗಾಡ್, ಸಿಖ್ಖರ ಏಕ್ ಓಂಕಾರ್. ಇವರೆಲ್ಲರ ಹೆಸರು ಒಬ್ಬನಿಗೇ ಇವೆ. ಏಕೇಶ್ವರವಾದಿಗಳು, ಏಕೇಶ್ವರನ ಉಪಾಸಕರು. ಈ ವಿಶ್ವದಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರ ಒಡೆಯ, ಪ್ರಭು, ಯಜಮಾನ, ಅಧಿಪತಿ ಆಗಿರುವವನೇ ಈಶ್ವರ. ಈಶ್ವರನಿಗೆ ವಿಶ್ವೇಶ್ವರ, ಲೋಕೇಶ್ವರ, ಜಗದೀಶ್ವರ, ಪರಮೇಶ್ವರ ಮುಂತಾದ ಮಹಿಮೆಗಳು ಇವೆ. ವಿಶ್ವೇಶ್ವರ, ವಿಶ್ವಕ್ಕೆಲ್ಲ ಅಧಿಪತಿ, ಪ್ರಭು, ಒಡೆಯ, ಯಜಮಾನ, ಕರ್ತೃ ಯಾರಿದ್ದಾರೋ ಅವನೇ ಈಶ್ವರ ಅರ್ಥಾತ್ ವಿಶ್ವೇಶ್ವರ. ಲೋಕೇಶ್ವರ, ಲೋಕತ್ರಯಂಗಳಿಗೆ ಅಧಿಪತಿ, ಒಡೆಯ, ಯಜಮಾನ, ಕರ್ತೃ ಯಾರಿದ್ದಾರೋ ಅವನೇ ಲೋಕೇಶ್ವರ. ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಮೂಲ ಲೋಕಗಳ ಒಡೆಯ, ಅಧಿಪತಿ ಅವನೇ ಈಶ್ವರ ಅರ್ಥಾತ್ ಲೋಕೇಶ್ವರ. ಪರಮೇಶ್ವರ, ಪ್ರಪಂಚಕ್ಕೆಲ್ಲ ಅಧಿಪತಿಯಾದ ಪರಮಶ್ರೇಷ್ಠನು, ಪರಮ ಕಲ್ಯಾಣಕಾರಿಯಾಗಿದ್ದಾನೆ. ಆದ್ದರಿಂದ ಅವನೇ ಈಶ್ವರ ಅರ್ಥಾತ್ ಪರಮ ಈಶ್ವರ, ಪರಮೇಶ್ವರ. ಈಶ್ವರ ನಿರಾಕಾರ ಎಂದರೇನು? ನಿರಾಕಾರನೆಂದರೆ ಸ್ಥೂಲ ದೇಹದ ಆಕಾರವಿಲ್ಲದವನು. ನಿರಾಕಾರನೆಂದರೆ ಸೂಕ್ಷ್ಮ ದೇಹದ ಆಕಾರವಿಲ್ಲದವನು. ಬ್ರಹ್ಮ, ವಿಷ್ಣು, ಶಂಕರರಂತಹ ಶರೀರವಿಲ್ಲ. ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳೂ ಇಲ್ಲ. ಪರಮಾತ್ಮನಾದ ಈಶ್ವರನು ಸ್ವಪ್ರಕಾಶರೂಪಿಯಾಗಿದ್ದಾನೆ, ಚೈತನ್ಯನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಈ ರೂಪ ಕಣ್ಣಿಗೆ ಕಾಣುವುದಿಲ್ಲ, ಜ್ಯೋತಿ ರೂಪ ಆಗಿದೆ. ಆದ್ದರಿಂದ ಈಶ್ವರ ನಿರಾಕಾರ ಎಂದು ಹೇಳಲಾಗಿದೆ. ಈಶ್ವರನು ಅಜ, ಅಯೋನಿಜ, ಅಕಾಯ, ಅಜನ್ಮ, ಅಶರೀರಿ, ಅಭೋಕ್ತ, ಅಹಿಂಸಕನಾಗಿದ್ದಾನೆ, ಅಂದರೆ ನಿರಾಕಾರನಾಗಿದ್ದಾನೆ. ಅಜ ಎಂದರೆ ಜನ್ಮರಹಿತ. ಅಯೋನಿಜನೆಂದರೆ ತಾಯಿಯ ಗರ್ಭದಿಂದ ಜನ್ಮ ಪಡೆಯದೇ ಇರುವವನು. ತಾಯಿಯ ಗರ್ಭದಿಂದ ಜನ್ಮ ಪಡೆದವರೆಲ್ಲರಿಗೂ ತಂದೆ ತಾಯಿ ಕೊಟ್ಟ ಶರೀರವಿದೆ. ಪರಮಾತ್ಮನಾದ ಈಶ್ವರನಿಗೆ ತಂದೆ ತಾಯಿಗಳಿಲ್ಲ. ಆದ್ದರಿಂದ ಅವನು ಯೋನಿಜನಾಗಿ ಜನ್ಮ ಪಡೆದಿಲ್ಲ. ಅಕಾಯನು ಎಂದರೆ ಮೂಳೆ, ಮಾಂಸ, ನರನಾಡಿ, ರಕ್ತಗಳಿಂದ ಕೂಡಿದ ಶರೀರವಿಲ್ಲ. ಈಶ್ವರನು ನಿರಾಕಾರನು, ಸೂಕ್ಷ್ಮ ಶರೀರವೂ ಇಲ್ಲ. ಈಶ್ವರ ನಿರಾಕಾರನಾಗಿದ್ದಾನೆ. ಈಶ್ವರನು ಸ್ವಪ್ರಕಾಶನಾದ ಜ್ಯೋತಿರ್ಲಿಂಗನು, ಜ್ಯೋತಿರ್ಬಿಂದು ರೂಪನೂ ಆಗಿದ್ದಾನೆ. ಈಶ್ವರನು ಅಭೋಕ್ತ. ಬ್ರಹ್ಮ, ವಿಷ್ಣು, ಶಂಕರರಿಗೆ ಶರೀರವಿದೆ. ರಾಮ, ಕೃಷ್ಣ, ಇಂದ್ರ ಮುಂತಾದವರೆಲ್ಲರಿಗೂ ಶರೀರವಿದೆ. ಶರೀರವಿದ್ದವರೆಲ್ಲ ಭೋಕ್ತರಾಗಿದ್ದಾರೆ. ಶರೀರವಿಲ್ಲದ ಅಶರೀರಿ, ಕಾಯವಿಲ್ಲದ ಅಕಾಯ ಪರಮಾತ್ಮ ಅರ್ಥಾತ್ ಈಶ್ವರನು ಅಭೋಕ್ತನಾಗಿದ್ದಾನೆ. ಈಶ್ವರನು ಅಹಿಂಸಕ. ಪುರಾಣಗಳ ಪ್ರಕಾರ ಬ್ರಹ್ಮ, ವಿಷ್ಣು, ಶಂಕರ, ರಾಮ, ಕೃಷ್ಣ, ಇಂದ್ರ ಮುಂತಾದವರೆಲ್ಲರೂ ಯುದ್ಧಗಳನ್ನು ಮಾಡಿದ್ದಾರೆ. ಯುದ್ಧವೆಂದರೆ ಹಿಂಸಾತ್ಮಕ ಕೃತ್ಯವೇ ಆಗಿದೆ. ಈಶ್ವರನು ಒಬ್ಬನೇ ಅಕಾಯ, ಅಶರೀರಿ, ಅಭೋಕ್ತ, ಅಹಿಂಸಕನಾಗಿದ್ದಾನೆ. ಸರ್ವಭೂತಾನಿ, ನೆಲ, ಜಲ, ಅನಿಲ, ಪ್ರಕಾಶ, ಆಕಾಶಗಳೆಂಬ ಪಂಚ ಮಹಾಭೂತಗಳಿಂದಾದ ಸ್ಥೂಲ ಶರೀರದಲ್ಲಿರುವ ಸರ್ವ ಜೀವಾತ್ಮರುಗಳನ್ನು ಯಂತ್ರ ಅರ್ಥಾತ್ ಶರೀರ ಒಂದು ಜೈವಿಕ ರಥವಾದ ಯಂತ್ರವಾಗಿದೆ. ಜೀವಕೋಶಗಳಿಂದ ನಿರ್ಮಿತವಾಗಿರುವ ಕಾರಿನಂತಿದೆ. ರೂಢಾನಿ, ಜೈವಿಕ ಯಂತ್ರರೂಪಿ ಕಾರಿನಲ್ಲಿ ಆರೂಢನಾದ ಸಾರಥಿ ಅಂದರೆ ಜೀವನ ಪಯಣ ನಡೆಸುತ್ತಿರುವ ಜೀವಾತ್ಮರುಗಳಾಗಿದ್ದಾರೆ. ಮಾಯೆಯ, ಈಶ್ವರನು ತನ್ನಲ್ಲಿರುವ ಅದೃಶ್ಯ ಶಕ್ತಿಯಿಂದ, ಅಗೋಚರ ಶಕ್ತಿಯಿಂದ, ಅವ್ಯಕ್ತ ಶಕ್ತಿಯಿಂದ ಕೂಡಿದವನು. ಬ್ರಾಹ್ಮಯನ್, ದೇವತೆಗಳು, ದಾನವರು, ಮಾನವರೇ ಆದ ಸರ್ವ ಆತ್ಮರುಗಳು ಮಾಡಿದ ಪಾಪ ಪುಣ್ಯಗಳೆಂಬ ಅವರವರ ಕರ್ಮ ಫಲ ಅನುಸಾರವಾಗಿ ಜನನ ಮರಣಗಳೆಂಬ ಜೀವನ ಚಕ್ರದಲ್ಲಿ ಎಲ್ಲ ಜೀವಾತ್ಮರುಗಳನ್ನು ಆತ್ಮಗಳ ಅಧಿಪತಿಯಾದ ಈಶ್ವರನು ಸುತ್ತಿಸುತ್ತಿದ್ದಾನೆ. ಸರ್ವಭೂತಾನಾಂ, ಸರ್ವ ಜೀವಾತ್ಮರುಗಳ ಹೃದ್ದೇಶೆ, ಈಶ್ವರನನ್ನು ಧ್ಯಾನಿಸುವವರ, ನೆನಪು ಮಾಡುವವರ ಮನಸ್ಸಿನಲ್ಲಿ. ತಿಷ್ಠತಿ ಅಂದರೆ ಇದ್ದಾನೆ. ತಾತ್ಪರ್ಯ ಆಗಿದೆ, ಶ್ರೀಕೃಷ್ಣನು ತಿಳಿಸುತ್ತಿದ್ದಾನೆ, ಎಲೈ ಅರ್ಜುನ, ಶರೀರರೂಪಿ ಜೈವಿಕ ಯಂತ್ರವಾದ ರಥದಲ್ಲಿರುವ ಸರ್ವ ದೇವತೆಗಳು, ದಾನವರು, ಮಾನವ ಆತ್ಮರುಗಳನ್ನು ಅವರವರ ಪಾಪ ಪುಣ್ಯಗಳ ಕರ್ಮ ಫಲಗಳಿಗನುಸಾರವಾಗಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಗಳಲ್ಲಿ ಜನನ ಮರಣ ಚಕ್ರದಲ್ಲಿ
ಸುತ್ತಿಸುತ್ತಿರುವಂತೆ ಈಶ್ವರನು ತನ್ನ ಅವ್ಯಕ್ತ ಶಕ್ತಿಯಿಂದ ನಿಯಮಿಸಿದ್ದಾನೆ. ಈಶ್ವರನನ್ನು ನೆನಪು ಮಾಡುವ ಸರ್ವ ಜೀವಾತ್ಮರ ಮನಸ್ಸಿನಲ್ಲಿ ಇದ್ದಾನೆ. ಜನನ ಮರಣ ನಾಟಕ ಚಕ್ರದಲ್ಲಿ ಸುತ್ತುವವರು ಆತ್ಮರು, ಸುತ್ತಿಸುತ್ತಿರುವವರು ಈಶ್ವರ. ಹೇ ಅರ್ಜುನ, ಸರ್ವಭಾವದಿಂದಲೂ ಈಶ್ವರನಿಗೆ ಶರಣಾಗು. ಈಶ್ವರನು ನಿನಗೆ ಪರಮ ಶಾಂತಿಯನ್ನು, ಸ್ಥಾನವನ್ನು ಅನುಗ್ರಹಿಸುತ್ತಾನೆ. ಶ್ರೀಕೃಷ್ಣ ಉವಾಚ್. ಅಧ್ಯಾಯ 18 ಶ್ಲೋಕ 62ರಲ್ಲಿ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇದರ ತಾತ್ಪರ್ಯವಾಗಿದೆ, ತತ್ಪ್ರಸಾದಾತ್ ಅವನ ಅನುಗ್ರಹ ಎಂದರೆ ಈಶ್ವರನ ಅನುಗ್ರಹದಿಂದ ಎಂಬ ಮಾತನ್ನು ಮತ್ತೆ ಕೃಷ್ಣ ಒತ್ತಿ ಹೇಳಿದ್ದಾನೆ. ಈ ಮಾತಿನಿಂದ ಭಾಗ್ಯವಿಧಾತನು ಈಶ್ವರನೆಂಬುದನ್ನು ಅರ್ಜುನನ ಅರಿವಿಗೆ ಮತ್ತೊಮ್ಮೆ ಶ್ರೀಕೃಷ್ಣನು ತಂದುಕೊಟ್ಟಿದ್ದಾನೆ. ಸ್ವಯಂ ಶ್ರೀಕೃಷ್ಣ ಅರ್ಜುನನಿಗೆ ಅಧ್ಯಾಯ 18 ಶ್ಲೋಕ 61ರಲ್ಲಿ ಹೇಳಿರುವುದೇನೆಂದರೆ, ಎಲೈ ಅರ್ಜುನ, ಈಶ್ವರನು ವಿಶ್ವದ ಸರ್ವ ಆತ್ಮರುಗಳನ್ನು ಶರೀರವೆಂಬ ಜೈವಿಕ ಯಂತ್ರಗಳಲ್ಲಿ ಇರಿಸಿ ಅವರವರ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಜನನ ಮರಣ ಚಕ್ರದಲ್ಲಿ ತನ್ನ ಅವ್ಯಕ್ತ ಶಕ್ತಿಯಿಂದ ಸುತ್ತಿಸುತ್ತಿರುವವನಾಗಿದ್ದಾನೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಮೂಲ ಮಾತೇನೆಂದರೆ, ಜನನ ಮರಣ ಚಕ್ರದಲ್ಲಿ ಸುತ್ತುವವರು ಆತ್ಮರುಗಳು, ಇವರನ್ನು ಸುತ್ತಿಸುವವನು ಈಶ್ವರ. ಶ್ರೀಕೃಷ್ಣನು ನಾನೇ ಈ ಸೃಷ್ಟಿಯ ಅಧಿಪತಿ, ನಾನೇ ಈ ಸೃಷ್ಟಿ ಜೀವರಾಶಿಗಳೆಲ್ಲರಿಗೆ ಕರ್ತೃ, ಎಲ್ಲ ಆತ್ಮರುಗಳ ಜನನ ಮರಣಗಳನ್ನು ನಿರ್ಣಯಿಸುವವನು ನಾನೇ ಎಂದು ಹೇಳಲಿಲ್ಲ. ಪ್ರತಿಯೊಬ್ಬರಿಗೂ ಮುಕ್ತಿ ಜೀವನ್ಮುಕ್ತಿದಾತ ನಾನೇ ಎಂದು ಹೇಳಲಿಲ್ಲ. ಪ್ರತಿಯೊಬ್ಬರ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡಿ ಅದರ ಪ್ರಕಾರ ಪುನಃ ಜನನ ಮರಣ ಚಕ್ರಗಳನ್ನು ನಿರ್ಣಯಿಸುವವನು ಈಶ್ವರನೇ ಆಗಿದ್ದಾನೆ ಎಂಬುದನ್ನು ಸಹ ಶ್ರೀಕೃಷ್ಣ ಅರಿತಿದ್ದನು. ಪ್ರಪಂಚಕ್ಕೆಲ್ಲ ಒಬ್ಬನೇ ಪರಮೇಶ್ವರ, ವಿಶ್ವಕ್ಕೆಲ್ಲ ಒಬ್ಬನೇ ವಿಶ್ವೇಶ್ವರ, ಜಗತ್ತಿಗೆಲ್ಲ ಒಬ್ಬನೇ ಜಗದೀಶ್ವರ, ಲೋಕಗಳಿಗೆಲ್ಲ ಒಬ್ಬನೇ ಲೋಕೇಶ್ವರ, ಸಕಲರಿಗೆಲ್ಲರಿಗೆ ಒಬ್ಬನೇ ಸಕಲೇಶ್ವರ, ಸರ್ವರನ್ನು ಸಲಹುವಾತ ಒಬ್ಬನೇ ಸರ್ವೇಶ್ವರ ಎಂಬುದನ್ನು ಶ್ರೀಕೃಷ್ಣನು ಅರಿತಿರುವ ಕಾರಣ ಈ ಶ್ಲೋಕದಲ್ಲಿ ಅತ್ಯಂತ ತೀರ್ಮಾನಕರವಾದ, ನಿರ್ಣಯಾತ್ಮಕವಾದ ಸತ್ಯ ಮಾತುಗಳಿಂದ ಅರ್ಜುನನಿಗೆ ಈ ರೀತಿ ಹೇಳಿದ್ದಾನೆ. ಎಲೈ ಭಾರತ, ಎಲೈ ಭರತ ಶ್ರೇಷ್ಠನಾದ ಅರ್ಜುನ, ನೀನು ಸಹ ಈಶ್ವರನಾದ ಅವನನ್ನೇ ಶರಣು ಹೊಂದು, ಅವನನ್ನೇ ಎಂದರೆ ಈಶ್ವರನನ್ನೇ ಶರಣು ಹೊಂದು ಎಂದು ಉಪದೇಶಿಸಿದ್ದಾನೆ. ನನಗೆ ಶರಣು ಬಾ, ನಾನೇ ನಿನಗೆ ಬೇಕಾದುದನ್ನೆಲ್ಲ ಕೊಡುವವನು ಎಂದು ಶ್ರೀಕೃಷ್ಣ ಹೇಳಲಿಲ್ಲ. ಈ ಸತ್ಯವನ್ನು ಇಲ್ಲಿ ಎಲ್ಲರೂ ಅರಿಯಬೇಕಾದುದು ಅನಿವಾರ್ಯವಾಗಿದೆ. ಈ ಶ್ಲೋಕದ ಮುಂದಿನ ವಾಕ್ಯದಲ್ಲಿ ಈಶ್ವರನ ಅನುಗ್ರಹದಿಂದ ಮಾತ್ರ ಭಾಗ್ಯಗಳು ಪ್ರಾಪ್ತವಾಗುತ್ತವೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದ್ದಾನೆ. ಅರ್ಜುನನ್ನೇ ಸಾಂಕೇತಿಕವಾಗಿ ಇರಿಸಿಕೊಂಡು ವಿಶ್ವದ ಸರ್ವ ಮಾನವರಿಗೆ ಶ್ರೀಕೃಷ್ಣ ಹೇಳಿದ್ದೇನೆಂದರೆ, ಈಶ್ವರನೇ ನಿನಗೆ ಪರಮ ಶಾಂತಿಯನ್ನು, ಶಾಶ್ವತ ಸ್ಥಾನವನ್ನು ಮತ್ತು ಮುಕ್ತಿಯನ್ನು ಕೊಡುವವನು ಎಂದು ಬೋಧಿಸಿದ್ದಾನೆ. ಶ್ರೀಕೃಷ್ಣ ಮತ್ತೊಮ್ಮೆ ಎಲೈ ಅರ್ಜುನ, ನೀನು ಸರ್ವ ಭಾವಗಳಿಂದಲೂ ಈಶ್ವರನಿಗೆ ಶರಣಾಗು ಎಂದು ಶರಣಾಗುವ ವಿಧಿ ವಿಧಾನವನ್ನು ಹೇಳುತ್ತಾನೆ. ಸರ್ವ ಭಾವಗಳಿಂದಲೂ ಎಂದರೆ ಕಾಯ ವಾಚ ಮನಸ, ಹೀಗೆ ತ್ರಿಕರಣಪೂರ್ವಕವಾಗಿ ಶುದ್ಧ ಬುದ್ಧಿಯಿಂದ ಈಶ್ವರನಿಗೆ ಶರಣಾಗಲು ಅರ್ಜುನನಿಗೆ ಶ್ರೀಕೃಷ್ಣ ನಿರ್ದೇಶಿಸುತ್ತಾನೆ. ಮನಸ ಶರಣಾಗುವುದು ಎಂದರೆ ಅರ್ಜುನನ ಮನಸ್ಸಿನಲ್ಲಿ ನಡೆಯುವ ಎಲ್ಲ ಸಂಕಲ್ಪಗಳು ಈಶ್ವರಾರ್ಪಿತವಾಗಿರಬೇಕು. ಸಂಕಲ್ಪಗಳು ಅಶುದ್ಧವೂ ಮಿಶ್ರಣವೂ ಆಗಿರಬಾರದು ಎಂಬುದು ಅದರ ಅಂತರಾರ್ಥ. ಅರ್ಜುನನು ಮಾಡುವ ಯಾವುದೇ ಜಪ ತಪ ಮನಸ್ಸಿನ ಏಕಾಗ್ರತೆಯೇ ಮುಕ್ತಿಗೆ ಸೋಪಾನವಾಗಿದೆ. ಏಕಾಗ್ರತೆಯನ್ನು ಪಡೆದ ಯೋಗಿಗೆ ಧನ ಕನಕ ವಸ್ತು ವಾಹನಾದಿಗಳಿಂದ ಹಾಗೂ ಅಧಿಕಾರ ಅಂತಸ್ತು ಪ್ರಚಾರಗಳಿಂದ ಮನಸ್ಸು ನಿರ್ಲಿಪ್ತವಾಗಿರುತ್ತದೆ. ವಾಚ ಶರಣಾಗುವುದು ಎಂದರೆ ವಾಚಾಭಾವವೂ ಸಹ ಈಶ್ವರಾರ್ಪಿತವಾಗಿರಬೇಕು. ಮನಸ್ಸೇ ಯೋಗಿಯ ಅಧೀನಕ್ಕೊಳಗಾದಾಗ ಮೇಲೆ ಸರ್ವವಾಚ ಅಂದರೆ ಎಲ್ಲ ಮಾತುಗಳು ಹಿತವೂ ಮಿತವೂ ನಿರ್ವಿಕಾರವೂ ಸರ್ವರ ಕಲ್ಯಾಣಾರ್ಥವೂ ಆಗಿರುತ್ತದೆ. ಈಶ್ವರನ ಗುಣಗಾನ, ಈಶ್ವರನ ಗುಣಧ್ಯಾನ ಅನುಸಂಧಾನಗಳಲ್ಲಿ ಸತತವಾಗಿರುತ್ತದೆ. ಕಾಯಭಾವ
ಈ ಎಲ್ಲ ಶಬ್ದಗಳು ಶ್ಲೋಕದಲ್ಲಿನೇ ಬಂದಿರುತ್ತೆ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಕಾಯಭಾವ ಎಂದರೆ ದೇಹ ಶುದ್ಧಿ, ಕಾಮಕ್ರೋಧಾದಿ ಅರಿಷಡ್ ವರ್ಗಗಳಿಂದ ಮನಸ್ಸು ಬಿಡುಗಡೆ ಹೊಂದಿದರೆ ವಾಚ, ದೇಹದ ಮೇಲಾಗುವ ದುಷ್ಪರಿಣಾಮಗಳಿಂದ ಸಂಪೂರ್ಣ ನಿರ್ವಿಕಾರ ಹೊಂದಿರುತ್ತದೆ. ದೇಹ ಸಹಿತ ಈಶ್ವರನಿಗೆ ಸೇವಾರ್ಪಿತವಾಗುತ್ತದೆ. ಹೀಗೆ ಅರ್ಜುನನಾಗಲಿ ಅಥವಾ ಬೇರೆ ಯಾವ ಭಗವದ್ ಭಕ್ತನಾಗಲಿ ಸರ್ವಭಾವ ಭಾವನೆಗಳಿಂದ ಈಶ್ವರನಿಗೆ ಸರ್ವ ಅರ್ಪಿತವಾಗಿ ಶರಣಾದರೆ ಆಗ ಈಶ್ವರನು ಅವನಿಗೆ ಪರಮ ಶಾಂತಿಯನ್ನು, ಪರಮ ಮುಕ್ತಿಯನ್ನು ಅನುಗ್ರಹಿಸುತ್ತಾನೆಂದು ಶ್ರೀಕೃಷ್ಣ ಹೇಳಿದ್ದಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ತಾತ್ಪರ್ಯ: ಎಲೈ ಅರ್ಜುನ, ಸರ್ವ ಭಾವಗಳಿಂದ ಈಶ್ವರನಿಗೆ ಶರಣು ಹೊಂದು ಈಶ್ವರನ ಅನುಗ್ರಹದಿಂದ ಪರಮ ಶಾಂತಿಯನ್ನು, ಶಾಶ್ವತವಾದ ಸ್ಥಾನವನ್ನು ಹೊಂದುವೆ. ಹಿಂದೂಗಳು ಈಶ್ವರನೆಂದು, ಇಸ್ಲಾಮಿಗಳು ಅಲ್ಲಾಹ ಖುದಾ ಎಂದು, ಕ್ರಿಶ್ಚಿಯನ್ನರು ಗಾಡ್ ಎಂದು, ಯಹೂದಿಯರು ಯೆಹೋವ ಎಂದು, ಸಿಖ್ಖರು ಏಕ್ ಓಂಕಾರನೆಂದು ವಿಶ್ವದ ಒಬ್ಬನೇ ಭಗವಂತನಾದ ಈಶ್ವರನಿಗೆ ಶರಣಾಗಿದ್ದಾರೆ. ಓಂ ಶಾಂತಿ. ನಿರಾಕಾರ ಶಿವ ಪರಮಾತ್ಮನೇ ಗೀತೆಯ ಭಗವಂತ ಎಂದು ತಿಳಿಸುವ ಇನ್ನುಳಿದ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.